Hello, Namaste. Welcome back to Raman Tutorial for GK. ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ರು? ಹೋಪ್ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ನಮ್ಮ ತರಗತಿಯನ್ನ ಶುರು ಮಾಡೋಣ. ಶುಭ ಸಂಜೆ ಎಲ್ರಿಗೂ ಕೂಡ. ನಮಸ್ತೆ, ಹಾಯ್, ಹಲೋ, ಗುಡ್ ಈವ್ನಿಂಗ್ ಎವ್ರಿಬಡಿ. ಎಸ್, ಇವತ್ತಿನ ತರಗತಿಯಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ನಮ್ಮ ಟಿಇಟಿ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಹೋಗೋಣ. ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ, ಹೊಸ ವಿದ್ಯಾರ್ಥಿಗಳಿಗೆ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಯಾಕೆ ಅಂತಂದ್ರೆ ಜಸ್ಟ್ ಈಗ ಮುಗಿಸ್ಕೊಂಡ್ ಬಂದಂತ ವಿದ್ಯಾರ್ಥಿಗಳು ಪ್ಯಾಟರ್ನ್ ಹೇಗಿರುತ್ತೆ, ನಾವ್ ಹೇಗ್ ಅಟೆಂಡ್ ಮಾಡೋದು, ಏನ್ ಚೂಸ್ ಮಾಡೋದು ಅನ್ನೋದು ಸ್ವಲ್ಪ ಡೌಟ್ ಇರುತ್ತೆ. ಹಾಗಾಗಿ ನಾನು ಅದನ್ನ ನಿಮ್ಗೆ ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ. ಓಕೆ, ಹಾಗಾದ್ರೆ ನಮಸ್ತೆ ಎಲ್ರಿಗೂ ಕೂಡ. ಬನ್ನಿ ತರಗತಿಯನ್ನ ಸಂಪೂರ್ಣವಾಗಿ ನೋಡಿ ಅದರಿಂದ ಸದುಪಯೋಗವನ್ನ ಪಡ್ಕೊಳ್ಳಿ. ಓಕೆ, ಹಾಗಾದ್ರೆ ಇಲ್ಲಿ ನಾನು ಕ್ವಶನ್ ಪೇಪರ್ ಅನ್ನ ತಗೊಂಡಿದ್ದೀನಿ. ಇದು 2022 ಕ್ವಶನ್ ಪೇಪರ್ ಆಗಿರುತ್ತೆ. ಇಲ್ಲಿ ನಾನು ನಿಮ್ಗೆ ಒಂಚೂರು ಪ್ಯಾಟರ್ನ್ ತೋರಿಸ್ಬಿಡ್ತೀನಿ, ಏನೇನಿದೆ ಏನಿಲ್ಲ ಅಂತ ಹೇಳಿ. ಪಾರ್ಟ್ 1 ನಲ್ಲಿ ಲ್ಯಾಂಗ್ವೇಜ್ 1 ಕನ್ನಡ, ಇಂಗ್ಲಿಷ್, ಉರ್ದು, ತಮಿಳು, ತೆಲುಗು, ಮರಾಠಿ, ಹಿಂದಿ, ಸಂಸ್ಕೃತ್ ಇರುತ್ತೆ. ಅದು 1 to 30 ಕ್ವಶನ್ ನಂಬರ್. ಓಕೆ, 2 to 40 ಪೇಜ್ ನಂಬರ್ ಅಂತ ಇಲ್ಲೇ ಕೊಟ್ಬಿಟ್ಟಿರ್ತಾರೆ. ನೀವ್ ಯಾವ್ದ್ ಲ್ಯಾಂಗ್ವೇಜ್ 1 ಯಾವ್ದು ಚೂಸ್ ಮಾಡಿದೀರಾ, ಲ್ಯಾಂಗ್ವೇಜ್ 2 ಯಾವ್ದು ಚೂಸ್ ಮಾಡಿದೀರಾ ಅನ್ನೋದು ನಿಮಗೆ ಪಕ್ಕಾ ತಲೆಯಲ್ಲಿ ಇರ್ಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಕನ್ಫ್ಯೂಷನ್ಸ್ ಗಳನ್ನ ಮಾಡ್ಕೋಬೇಕಾಗತ್ತೆ. ಯಾರು ಕೂಡ ಕನ್ಫ್ಯೂಷನ್ ಮಾಡ್ಕೊಳ್ಳಾರ್ದಂಗೆ ಯಾವ್ದ್ ಲ್ಯಾಂಗ್ವೇಜ್ ತಗೊಂಡಿದೀರಾ ಅನ್ನೋ ಆಧಾರದ ಮೇಲೆ ನೀವೇನ್ ಮಾಡ್ಬೇಕು, ಕ್ವಶನ್ ಪೇಪರ್ ಅನ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ಓಕೆ, ಹಾಗೇನೆ ಸೆಕೆಂಡ್ ಲ್ಯಾಂಗ್ವೇಜ್ ನೀವು ಇಂಗ್ಲಿಷ್ ತಗೊಂಡಿದಿರೋ, ಉರ್ದು ತಗೊಂಡಿದಿರೋ, ಅಥವಾ ತಮಿಳ್ ತಗೊಂಡಿದಿರೋ, ಏನ್ ತಗೊಂಡಿದೀರಾ, ಇಲ್ಲಿ ಪಾರ್ಟ್ 2 ಅಂತ ಇದೆ ನೋಡಿ, ಸೆಕೆಂಡ್ ಲ್ಯಾಂಗ್ವೇಜ್. ಅದು 31 to 60 ನಂಬರ್ ಅಲ್ಲಿ ಕ್ವಶನ್ಸ್ ಗಳು ಅರೈಸ್ ಆಗ್ತಾ ಹೋಗುತ್ತೆ. ಸರಿನಾ? ಎಸ್. ನೆಕ್ಸ್ಟ್ ಸಿಡಿಪಿ ಎಲ್ಲರಿಗೂ ಕೂಡ ಕಾಮನ್ ಆಗಿರುತ್ತೆ. ಸಿಡಿಪಿ ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಹೇಳಿ. ಅದು ಎಲ್ರಿಗೂ ಕೂಡ ಕಾಮನ್ ಆಗಿರುತ್ತೆ. ಕನ್ನಡ ಮೀಡಿಯಂ 61 to 90 ಕ್ವಶನ್ಸ್ ಗಳು 79 to 84 ಪೇಜ್ ಅಂತ ಕೊಟ್ಟಿದ್ದಾರೆ. ಹಾಗೆ ಸಿಡಿಪಿ ಇಂಗ್ಲಿಷ್ 61 to 90 ಕ್ವಶನ್ಸ್ ಗಳೇ 85 to 90. ಅದು ಯಾರು ಇಂಗ್ಲಿಷ್ ಮೀಡಿಯಂ ಅಟೆಂಡ್ ಮಾಡ್ತಿರೋ ಅವರಿಗೆ, ಕನ್ನಡ ಮೀಡಿಯಂ ನಲ್ಲಿ ಅಟೆಂಡ್ ಮಾಡೋರಿಗೆ ಇದು. ಇನ್ನ ಸೋಷಿಯಲ್ ಸೈನ್ಸ್ ಪೇಪರ್ ಇದು. ಹಾಗಾಗಿ ಸೋಷಿಯಲ್ ಪೇಪರ್ ಶುರುವಾಗೋದು 91ನೇ ಪ್ರಶ್ನೆಯಿಂದ 150 ಪ್ರಶ್ನೆಗಳವರೆಗೂ ಕೂಡ ಸೋಷಿಯಲ್ ಪೇಪರ್ ಇರುತ್ತೆ. ಒಟ್ಟಾರೆ ಒಂದೇ ಬುಕ್ಲೆಟ್ ಅಲ್ಲಿ ನಿಮ್ಗೆ ಇಷ್ಟೆಲ್ಲಾ ವಿಷಯಗಳನ್ನ ಆಧಾರಿತವಾಗಿ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳುವಂತದ್ದು. ಸರಿನಾ? ಇದು ಕಾಮನ್ ಆಗಿ ಬೇರೆ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ. ಬಟ್ ಈಗ ಫಸ್ಟ್ ಸೆಮ್, ಸೆಕೆಂಡ್ ಸೆಮ್, B.Ed ಅನ್ನ ಜಾಯ್ನ್ ಆದಂತ ವಿದ್ಯಾರ್ಥಿಗಳಿಗೆ ಮಾಹಿತಿಗಳು ಸರಿಯಾಗಿ ಗೊತ್ತಿರೋದಿಲ್ಲ. ಆ ಒಂದು ಉದ್ದೇಶದಿಂದ ನಾನು ಸ್ವಲ್ಪ ಎಕ್ಸ್ಪ್ಲೇಷನ್ ಅನ್ನ ಕೊಟ್ಟಿರೋಂಥದ್ದು. ಓಕೆ, ಈಗ ನಾನು ಹೇಳಕ್ ಹೊರಟಿರೋದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಕನ್ನಡದಲ್ಲಿ ಬೋಧನಾ ಶಾಸ್ತ್ರ ಹೇಗಿರುತ್ತೆ, ಗದ್ಯ ಭಾಗ ಹೇಗಿರುತ್ತೆ, ಪದ್ಯ ಭಾಗ ಹೇಗಿರುತ್ತೆ ಅನ್ನೋದು ಸ್ವಲ್ಪ ಹಿಂಟ್ ಅನ್ನ ಕೊಡ್ತಾ ಕೊಡ್ತಾ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಸರಿ, ಎಸ್. ಓಕೆ, ಒಂದು ಸೆಕೆಂಡ್ ನೋಡಿ. ನಿಮಗೆ ಇಲ್ಲಿ ಫಸ್ಟ್ ಕನ್ನಡ ಬರುತ್ತೆ. ಸ್ವಲ್ಪ ಲ್ಯಾಪ್ಟಾಪ್ ಸ್ಟ್ರಕ್ ಆಯ್ತು ಅನ್ಕೊಳ್ತೀನಿ, ಒಂದ್ ನಿಮಿಷ. ಎಸ್, ಒಂದ್ ನಿಮಿಷ. ಹಾಯ್, ನಮಸ್ತೆ. ಎಸ್, ಲ್ಯಾಪ್ಟಾಪ್ ಪ್ರಾಬ್ಲಮ್ ಆಗಿದೆ. ಹಂಗಾಗಿ ಎರಡು ನಿಮಿಷ. ಎಸ್, ಓಕೆ, ನೌ ಪ್ರಾಬ್ಲಮ್ ಕ್ಲಿಯರ್. ಈಗ ನೋಡಿ, ಪಾರ್ಟ್ 1 ಭಾಷೆ 1 ಕನ್ನಡ. ಇವೆಲ್ಲ ನೋಡ್ತಾ ಇದೀರಲ್ಲ ಕ್ವಶನ್ ಪೇಪರ್. ಭಾಷೆ 1 ಕನ್ನಡ ಅಂದ್ರೆ ಲ್ಯಾಂಗ್ವೇಜ್ 1 ಕನ್ನಡ ಯಾರು ತಗೊಂಡಿರ್ತೀರೋ ಅವ್ರು ನಿಮಗೆ ನೋಡಿ ಪ್ರಶ್ನೆ ಸಂಖ್ಯೆ 1ರಿಂದ 8ನೇ ಪ್ರಶ್ನೆವರೆಗೂ ಕೂಡ ಗದ್ಯ ಭಾಗವನ್ನ ಕೊಟ್ಟು ಅದ್ರ ಮೇಲ್ಗಡೆ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಹೀಗೊಂದು ಗದ್ಯ ಭಾಗ ಇರುತ್ತೆ. ಗದ್ಯ ಭಾಗದ ನಂತರದಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ನೀವ್ ಅದನ್ನ ಅಲ್ಲೇ ಚೂಸ್ ಮಾಡಿ OMR ಶೀಟ್ ಅಲ್ಲಿ ಶೇಡ್ ಔಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇದ್ರಲ್ಲಿ ಗ್ರಾಮರ್ ಅನ್ನ ಕೂಡ ಕೇಳ್ತಾರೆ. ಗ್ರಾಮರ್ನು ಕೂಡ ತುಂಬಾ ಓದ್ಕೊಳ್ಬೇಕಾಗತ್ತೆ.
ಅದಾದ್ಮೇಲೆ ಪ್ರಶ್ನೆ ಸಂಖ್ಯೆ 9ರಿಂದ 15ನೇ ಪ್ರಶ್ನೆವರೆಗೂ ಕೂಡ ಪದ್ಯ ಭಾಗವನ್ನ ಓದ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ನೋಡಿ, ಪದ್ಯ ಈ ರೀತಿ ಇರುತ್ತೆ. ಸೊ ಪದ್ಯವನ್ನ ಓದ್ಕೊಂಡು ಪದ್ಯದ ಮೇಲೆ ಕ್ವಶನ್ಸ್ ಗಳು 9ನೇ ಕ್ವಶನ್ಸ್ ಇಂದ ಶುರುವಾಗತ್ತೆ. ಯಾರು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿರ್ತೀರೋ ಅವ್ರು. ಎಸ್, ಇಲ್ಲಿಗೆ ನಿಮ್ಗೆ 15 ಪ್ರಶ್ನೆಗಳವರೆಗೂ ಕೂಡ ಪದ್ಯ ಭಾಗದ ಮೇಲಿರ್ತಕ್ಕಂಥ ಪ್ರಶ್ನೆಗಳು ಕಂಪ್ಲೀಟ್ ಆಗತ್ತೆ. ನೆಕ್ಸ್ಟ್ ಬರುವಂತದ್ದು 16ನೇ ಪ್ರಶ್ನೆ. ಇಲ್ಲಿಂದ ನಿಮ್ಗೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳು ರೈಸ್ ಆಗತ್ತೆ. ಹಾಗಾದ್ರೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳು ಹೇಗಿರತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇದು ಪೇಪರ್ 1 ಮತ್ತೆ ಪೇಪರ್ 2 ಇಬ್ರಿಗೂ ಕೂಡ ಯೂಸ್ ಆಗತ್ತೆ, ಅರ್ಥ ಮಾಡ್ಕೊಳ್ಳಿ. ಸರಿ, ಹಾಗಾದ್ರೆ 16ನೇ ಪ್ರಶ್ನೆಯನ್ನ ನಾವೀಗ ಶುರು ಮಾಡ್ತಾ ಇದ್ದೀವಿ. ಆಲಿಸುವ ಕೌಶಲ್ಯದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ ಯಾವುದು ಅಂತ ಕೇಳಿದ್ದಾರೆ. ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವುದು, ಅತಿ ವೇಗದ ಮಾತುಗಾರಿಕೆ, 3ನೇ ಆಪ್ಷನ್ ಹಿಂಜರಿಕೆ ತೋರುತ್ತಾ ಮಾತನಾಡುವುದು, ಬಿಟ್ಟು ಬಿಟ್ಟು ವಿಷಯಗಳನ್ನ ಆಲಿಸುವುದು ಅಂತ ಇದೆ. ಪ್ರಶ್ನೆ ಅರ್ಥ ಆಯ್ತಾ ಏನು ಎತ್ತ ಅನ್ನೋದ್ರ ಬಗ್ಗೆ? ಎಸ್, ಡಿಗ್ರಿ 4th ಸೆಮ್ ಇದೀನಿ, ಪೇಪರ್ 2 ಬರಿಬಹುದಾ ಅಂತ ಹೇಳಿ. ಇಲ್ಲಮ್ಮ ಜ್ಯೋತಿ ಅವರೇ, ನೀವು ಬರೀಲಿಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ 6ನೇ ಸೆಮ್ ಇದ್ದವರಿಗೆ ಬರೆಯೋದ್ ಕಷ್ಟ. ನೀವು ಡಿ.ಎಡ್ ಮುಗಿಸಿದಿರಾ, PU ಮುಗಿಸಿದಿರಾ ಅಂದ್ರೆ ಪೇಪರ್ 1 ಬರಿಬಹುದು, ಬಟ್ ಪೇಪರ್ 2 ಆಗ್ಲಿಕ್ಕೆ ಡಿಗ್ರಿ ಕಂಪ್ಲೀಟ್ ಆಗ್ಬೇಕಾಗತ್ತೆ. ಓಕೆ, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರಗಳು ಆಪ್ಷನ್ ನಂಬರ್ 1 ಆಗತ್ತೆ ಅಂತ ಹೇಳ್ತಿದ್ದೀರಾ, ಹೌದೇನ್ರಿ? ಎಕ್ಸಾಕ್ಟ್ಲಿ, ನಿಮ್ಮ ಉತ್ತರ ಸರಿ ಇದೆ. ವೆರಿ ಗುಡ್. ಯಾಕೆಂತಂದ್ರೆ ಆಲಿಸುವ ಕೌಶಲ್ಯ ಅಂತಂದ್ರೆ ಲಿಸ್ನಿಂಗ್ ಸ್ಕಿಲ್ ಅಂತ ಹೇಳ್ತೀವಿ. ಈ ಲಿಸ್ನಿಂಗ್ ಸ್ಕಿಲ್ ಅಲ್ಲಿ ವ್ಯಕ್ತಿನಿಷ್ಠ ದೋಷದ ಬಗ್ಗೆ ಕೇಳಿದ್ದಾರೆ. ವ್ಯಕ್ತಿನಿಷ್ಠ ಅಂದ್ರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತ ಮಾಹಿತಿ ಅಲ್ವಾ. ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವುದು. ಒಬ್ಬ ವ್ಯಕ್ತಿಯನ್ನ ನಾವು ನೋಡೋ ದೃಷ್ಟಿಕೋನದಲ್ಲಿ ಅಳತೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ತುಂಬಾ ಕೆಟ್ಟ ವ್ಯಕ್ತಿ ಇದ್ದಾನೆ, ಅವ್ನ್ ಕಂಡ್ರೆ ನಮ್ಗೆ ಆಗೋದೇ ಇಲ್ಲ ಅಂತಂದ್ರೆ ಅವ್ನ್ ಏನ್ ಹೇಳಿದ್ರು ಕೂಡ ನಮಗೆ ಕೇಳೋ ಮನಸ್ಥಿತಿ ಬರೋದಿಲ್ಲ ಅಲ್ವೇನ್ರಿ? ಆ ರೀತಿ ಅನಿಸ್ತಾ ಇರತ್ತೆ ನಿಮ್ಗೆ. ಅದೇ ನಿಮ್ಗೆ ಬೇಕಾದವರು ಅಥವಾ ನಿಮಗೆ ಇಷ್ಟ ಇದ್ದಂತ ವ್ಯಕ್ತಿಗಳು ಅವ್ರು ಏನೇ ಮಾಡಿದ್ರು ಕೂಡ ಅವ್ರ ಮಾತುಗಳನ್ನ ನಿಧಾನವಾಗಿ ಕೇಳ್ತೀವಿ. ಇದು ನಮ್ಗೆ ಏನಪ್ಪಾ ಅಂದ್ರೆ ಪೂರ್ವಗ್ರಹ ಪೀಡಿತ ಅಂತ ಹೇಳ್ತೀವಿ. ಮುಂಚೆ ಯಾರೋ ನಮ್ಗೆ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳಿರ್ತಾರೆ, ಅವ್ರಂದ್ರೆ ಆಗೋದಿಲ್ಲ ಅನ್ನೋ ಒಂದು ಮಾತು ಬಂದಿರುತ್ತೆ. ಸೊ ಈ ತರ ಎಲ್ಲ ಕೇಳ್ಬಿಟ್ಟು ಆ ವ್ಯಕ್ತಿ ಬಗ್ಗೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ. ಸೊ ಇದನ್ನ ನಾವು ವ್ಯಕ್ತಿನಿಷ್ಠ ದೋಷ ಅಂತೇಳಿ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಹಂಗಾಗಿ ಆಪ್ಷನ್ ನಂಬರ್ 1 ಸರಿಯಾಗಿದೆ. ವೆರಿ ಗುಡ್. ಉತ್ತಮ ಮಾತುಗಾರಿಕೆ ಕೌಶಲ್ಯವು ಇದಕ್ಕೆ ಪೋಷಕ. ವಿಮರ್ಶಾತ್ಮಕ ವಾಚನ, ಸೂಕ್ಷ್ಮ ವಾಚನ, ಮೌನ ವಾಚನ, ಹಾಗೆ ಗಟ್ಟಿ ವಾಚನ ಅಂತ ಇದೆ. ಡಿ.ಎಡ್ ಆಗಿದ್ರು ಜ್ಯೋತಿ ಅವರೇ, ನೀವು ಡಿಗ್ರಿಯನ್ನ ಕಂಪಲ್ಸರಿ ಮುಗಿಸ್ಬೇಕಾಗತ್ತಮ್ಮ. ಡಿಗ್ರಿ ಇನ್ನು ನೀವು 4th ಸೆಮ್ ಅಲ್ಲಿ ಇದ್ದೀರಾ, ಹಾಗಾಗಿ ಪೇಪರ್ 2 ಬರೋದಿಲ್ಲ, ಪೇಪರ್ 1 ಅನ್ನ ನೀವು ಬರೀರಿ. ಸರಿನಾ? ಕ್ಲಿಯರಾ? ಎಸ್, 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನ್ ಬರ್ತಿದೆ ಫಟಾಫಟ್ ಆನ್ಸರ್ ಮಾಡ್ತಾ ಹೋಗಿ, ಬಿಕಾಸ್ ಇನ್ನೂ ಒಂದು ಕ್ವಶನ್ ಪೇಪರ್ ಇದೆ, ಇನ್ನೂ ಒಂದು ತಗೊಳ್ಳೋದಿದೆ. ಹಾಗಾಗಿ ಎಸ್, ವೆರಿ ಗುಡ್. ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 4 ಅಂತ ಹೇಳ್ತಿದ್ದೀರಾ. 100% ನಿಮ್ ಉತ್ತರ ಸರಿಯಾಗಿದೆ. ಗಟ್ಟಿ ವಾಚನ ಅಥವಾ ಇದನ್ನ ನಾವು ಏನಂತ ಹೇಳ್ತೀವಿ? ಲೌಡ್ ರೀಡಿಂಗ್ ಅಂತ ಹೇಳಿ ಕರಿತೀವಿ. ಇಂಗ್ಲಿಷ್ ನಲ್ಲಿ ಲೌಡ್ ರೀಡಿಂಗ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಒಂದು ಮಾತು ಅಥವಾ ನಾವ್ ಏನ್ ಮಾತಾಡ್ತೀವಿ ಅದು ಬಹಳ ಸ್ಪಷ್ಟವಾಗಿ ನಿರರ್ಗಳತೆಯಿಂದ ಕೂಡಿರ್ಬೇಕು ಅಂತಂದ್ರೆ ಗಟ್ಟಿ ವಾಚನ ಮಾಡ್ಲಿಕ್ಕೆ ಅದೊಂದ್ ರೀತಿ ಪ್ರೊಟೆಕ್ಟಿವ್ ಆಗಿ ಕೆಲಸವನ್ನ ಮಾಡುತ್ತೆ. ನಮಗೆ ಮಾತಾಡೋದನ್ನೇ ನಾವು ನಿರರ್ಗಳವಾಗಿ ಮಾತಾಡೋದಿಲ್ಲ, ಹೇಳೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಅಂತಂದ್ರೆ ಓದೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಹಾಗಾಗಿ ಇದು ಓದುಗಾರಿಕೆಯಲ್ಲಿ ಗಟ್ಟಿ ವಾಚನಕ್ಕೆ ಬಹಳ ಸಹಕಾರಿ ಆಗತ್ತೆ. ಹಂಗಾಗಿ ಆಪ್ಷನ್ ನಂಬರ್ ಡಿ ಇಲ್ಲಿ ಸರಿಯಾದ ಉತ್ತರ. ಓದಿನ ವಿಧಗಳಿವೆಲ್ಲ, ವಿಮರ್ಶಾತ್ಮಕ ವಾಚನ ಆಗಿರಬಹುದು, ಸೂಕ್ಷ್ಮ ವಾಚನ, ಮೌನ ವಾಚನ, ಗಟ್ಟಿ ವಾಚನ, ಈ 4 ಕೂಡ ಓದಿನ ಬಗೆಗಳು ಅಂತ ಹೇಳಿ ಕರಿತೀವಿ. ಈಗ ಯಾವುದೇ ಒಂದು ಪಠ್ಯಕ್ರಮ ಅಥವಾ ಪಠ್ಯ ವಿಷಯಗಳನ್ನ ಓದ್ತೀವಿ ಅಂತಂದ್ರೆ ವಿಮರ್ಶಾತ್ಮಕವಾಗಿ ಓದೋದೇ ಬೇರೆ. ಕೊಟ್ಟಿರುವಂತ ವಿಚಾರಗಳನ್ನ ನಿಮ್ದೇ ಆಲೋಚನೆಯಲ್ಲಿ ನಿಮ್ಮದೇ ಆದಂತಹ ಅಭಿಪ್ರಾಯದಲ್ಲಿ ವಿಮರ್ಶೆ ಮಾಡ್ಕೊಂಡು ಓದೋದೇ ಬೇರೆ ಇರುತ್ತೆ.
ಸೂಕ್ಷ್ಮವಾಗಿ ಬೇಕಾಗಿರುವಂತ ವಿಚಾರಗಳನ್ನ ಆಯ್ಕೆ ಮಾಡ್ಕೊಂಡು ಓದ್ಕೊಳ್ಳೋದೇ ಬೇರೆ ಇರುತ್ತೆ. ಮೌನ ವಾಚನ ಅಂದ್ರೆ ಮನಸ್ಸಿನಲ್ಲೇ ಓದ್ಕೊಳ್ಳುವಂತಹ ಓದಿಗೆ ಮೌನ ವಾಚನ ಅಂತ ಕರಿತೀವಿ. ಗಟ್ಟಿ ವಾಚನ ಅಂತಂದ್ರೆ ಎಲ್ಲರ ಎದುರಿಗೆ ಜೋರಾಗಿ ಓದೋದಕ್ಕೆ ನಾವು ಗಟ್ಟಿ ವಾಚನ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಹಾಗಾಗಿ ಡೀಟೇಲ್ ಆಗಿ ಹೇಳಿದೀನಿ. ಕೇಳಿ ಬರೆಯುವ ಸಾಮರ್ಥ್ಯವನ್ನ ಬೆಳೆಸುವ ಉತ್ತಮ ಚಟುವಟಿಕೆ ಯಾವುದು ಅಂತ ಕೇಳಿದರೆ, ಸೊ 18ನೇ ಪ್ರಶ್ನೆ ಕೇಳೋದ್ಕಿಂತ ಮುಂಚೆನೆ ಉತ್ತರವನ್ನ ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮ್ಗೆಲ್ರಿಗೂ ಕೂಡ. ಆಪ್ಷನ್ ನಂಬರ್ 1 ಉಕ್ತ ಲೇಖನ ಅಂತ ಹೇಳಿದ್ದೀರಾ. ವೆರಿ ಗುಡ್. ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಡಿಕ್ಟೇಷನ್ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಡಿಕ್ಟೇಷನ್ ಮೂಲಕ ಕೇಳಿ ಬರೆಯುವ ಸಾಮರ್ಥ್ಯವನ್ನ ಬೆಳೆಸಬಹುದೇನ್ರಿ? ಎಸ್, 100% ಬೆಳೆಸಬಹುದು. ಯಾಕೆಂತಂದ್ರೆ ನಾವಿಲ್ಲಿ ಪ್ರೊನೌನ್ಸ್ ಮಾಡ್ತಾ ಇದೀವಿ ಅಂದ್ರೆ ಮಕ್ಕಳ ಆ ಪ್ರೊನೌನ್ಸಿಯೇಷನ್ ಅನ್ನ ಅಬ್ಸರ್ವೇಷನ್ ಮಾಡಿ ಲಿಸ್ನಿಂಗ್ ಮಾಡ್ತಾರೆ, ಕೇಳ್ತಾರೆ, ಕೇಳ್ಬಿಟ್ಟು ಅದನ್ನ ಬರವಣಿಗೆ ರೂಪದಲ್ಲಿ ಬರೀತಾರೆ. ಇದ್ರ ಮೂಲಕ ಅಟ್ ಅ ಟೈಮ್ 2 ಸ್ಕಿಲ್ ಅನ್ನ ಮಕ್ಕಳಲ್ಲಿ ಬೆಳೆಸ್ದಂಗಾಗತ್ತೆ. ಹಾಗಾಗಿ ನೆಕ್ಸ್ಟ್ 19ನೇ ಪ್ರಶ್ನೆಗೆ ಹೋಗಿದೀವಿ. ಗತಕಾಲದ ವಿಷಯಗಳನ್ನ ಹೇಳುವಾಗ ಈ ಪದ್ಧತಿಯನ್ನ ಹೆಚ್ಚಾಗಿ ಬಳಸಲಾಗುತ್ತದೆ. ಯಾವ ಪದ್ಧತಿಯನ್ನ ಹೆಚ್ಚಾಗಿ ಬಳಸ್ತೀವಿ ನಾವು? ಆಪ್ಷನ್ ನಂಬರ್ 4 ಕಥನ ಪದ್ಧತಿಯನ್ನ ಬಳಕೆ ಮಾಡ್ತೀವಿ. ಯಾಕೆ ನಾಟಕಾಭಿನಯ ಪದ್ಧತಿ ನಡೆಯೋದಿಲ್ವೇ? ಇಲ್ಲ, ನಡೆಯೋದಿಲ್ಲ ಅಲ್ವೇನ್ರಿ? ವೆರಿ ಗುಡ್. ಕಥನ ಪದ್ಧತಿ, ಸ್ಟೋರಿ ಮೆಥಡ್, ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಅಂತ ಹೇಳಿ ಕೂಡ ಇದನ್ನ ಹೇಳ್ಬೋದು ಇಂಗ್ಲಿಷ್ ನಲ್ಲಿ. ನಿಮ್ಮ ಉತ್ತರ ಸರಿಯಾಗಿದೆ. ಒಂದಾನೊಂದು ಕಾಲದಲ್ಲಿ ಒಂದು ಊರಿತ್ತು, ಆ ಊರಿನಲ್ಲಿ ಒಂದು ಅಜ್ಜಿ ವಾಸವಾಗಿದ್ಲು. ಈ ತರ ಹಿಂದಿನ ವಿಷಯಗಳನ್ನ ಅಥವಾ ಹಿಸ್ಟಾರಿಕಲ್ ಇವೆಂಟ್ಸ್ ಗಳನ್ನ ಹೇಳುವಂತ ಸಂದರ್ಭದಲ್ಲಿ ಕಥನ ಪದ್ಧತಿಯನ್ನ ಬಳಕೆ ಮಾಡ್ತೀವಿ. ಹಾಗೇನೆ ಪ್ರಶ್ನೋತ್ತರ ಪದ್ಧತಿ ಏನಿದೆ, ಇದು ಕ್ವೆಶ್ಚನರಿ ಮೆಥಡ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರಿತೀವಿ. ಈ ಪ್ರಶ್ನೋತ್ತರ ಪದ್ಧತಿಯನ್ನ ನಾವು ಸಾಕ್ರೆಟಿಸ್ ಪದ್ಧತಿ ಅಂತಲೂ ಕೂಡ ಕರಿತೀವಿ. ಇದನ್ನ ಒಂದ್ಸಲ ಎಕ್ಸಾಮ್ ಅಲ್ಲಿ ಕೇಳಿದರೆ, ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ. ಇದನ್ನ ನಾವು ಪಾಠದ ಮಧ್ಯೆ, ಪೂರ್ವದಲ್ಲಿ, ಪಾಠ ಮಾಡೋಕ್ಕಿಂತ ಪೂರ್ವದಲ್ಲಿ ಬಳಕೆ ಮಾಡ್ತೀವಿ, ಪಾಠದ ಮಧ್ಯ ಬಳಕೆ ಮಾಡ್ತೀವಿ, ಪಾಠದ ನಂತರದಲ್ಲೂ ಕೂಡ ಈ ಪದ್ಧತಿಯನ್ನ ಬಳಕೆ ಮಾಡ್ತೀವಿ. ಉಪನ್ಯಾಸ ಪದ್ಧತಿ, ಇದನ್ನ ಲೆಕ್ಚರಿಂಗ್ ಮೆಥಡ್ ಅಂತ ಹೇಳಿ ಕರಿತೀವಿ. ಸೊ ಉಪನ್ಯಾಸ ಪದ್ಧತಿಯಲ್ಲಿ ಏನಾಗಿರುತ್ತೆ, ನೋ ಇಂಟ್ರಾಕ್ಷನ್ಸ್, ನಥಿಂಗ್. ಯಾವುದೇ ಸ್ಟೂಡೆಂಟ್ ಅಂಡ್ ಟೀಚರ್ಸ್ ನಡುವೆ ಏನಿರಲ್ಲ, ಇಂಟ್ರಾಕ್ಷನ್ಸ್ ಗಳೇ ನಡೆಯೋದಿಲ್ಲ. ಇಲ್ಲಿ ಒನ್ ವೇ ಟೀಚಿಂಗ್ ಆಗ್ತಾ ಇರುತ್ತೆ, ಓನ್ಲಿ ಫಾರ್ ಟೀಚರ್ಸ್ ಅಲ್ವಾ. ಟೀಚರ್ಸ್ ಅಷ್ಟೇ ಇಲ್ಲಿ ಇನ್ವಾಲ್ವ್ ಆಗಿ ಪಾಠ ಮಾಡ್ತಾ ಇರ್ತಾರೆ. ನಾಟಕಾಭಿನಯ ಪದ್ಧತಿ ನಿಮ್ಗೆಲ್ಲ ಗೊತ್ತಿದೆ. ಇದು ಪ್ಲೇ ವೇ ಮೆಥಡ್ ಅಂತ, ಸಾರಿ, ಇದನ್ನ ನಾವು ಪ್ಲೇ ಮೆಥಡ್ ಅಂತಾನೂ ಕೂಡ ಕರಿಬಹುದು. ಸೊ ಇಲ್ಲಿ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ಹಲವಾರು ಕ್ಯಾರೆಕ್ಟರೈಸೇಷನ್ ಗಳನ್ನ ಅನಾಲಿಸಿಸ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸರಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 20ನೇ ಪ್ರಶ್ನೆ. ಸುಮಾರು ಸಲ ಈ ಕ್ವಶನ್ಸ್ ಗಳು ಬಂದಿದೆ. ಮತ್ತೆ ಮತ್ತೆ ರಿಪೀಟ್ ಮಾಡೋದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಮರಿಬಾರ್ದು. ಮತ್ತೆ ಹೇಳ್ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ, ನೀವು ಕೂಡ ಅದನ್ನ ಓದೋದಕ್ಕೆ ಮನ್ಸ್ ಮಾಡಲ್ಲ ಅನ್ನೋದು ನನ್ನ ಉದ್ದೇಶ. ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಸಾಗುವಂತಹ ವ್ಯಾಕರಣ ಬೋಧನಾ ಪದ್ಧತಿ ಇದು. ನಿಗಮನ ಪದ್ಧತಿ, ಅನುಗಮನ ಪದ್ಧತಿ, ಹಾಗೆ ಪ್ರಶ್ನೋತ್ತರ ಪದ್ಧತಿ ಮತ್ತು ಉಪನ್ಯಾಸ ಪದ್ಧತಿ. ಎಸ್, ವಿಚ್ ಒನ್ ಇಸ್ ದ ರೈಟ್ ಆನ್ಸರ್? ಹಾಗಿದ್ರೆ ಲೈಕ್ ಮಾಡೋದಕ್ಕೆ ದುಡ್ಡೇನ್ ತಗೊಳಲ್ಲ, ಲೈಕ್ ಮಾಡ್ಬೋದು ವಿಡಿಯೋವನ್ನ, ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಬಹುದು. ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಅಂತಂದ್ರೆ ಆಬ್ವಿಯಸ್ಲಿ ರೈಟ್ ಆನ್ಸರ್ ಅನುಗಮನ ಪದ್ಧತಿ. ಅನುಗಮನ ಪದ್ಧತಿಯ ಪ್ರತಿಪಾದಕರು ಯಾರು ಅಂತಂದಾಗ ಫ್ರಾನ್ಸಿಸ್ ಬೇಕನ್ ಅಂತ ಹೇಳಿ ಕರಿತೀವಿ. ಫ್ರಾನ್ಸಿಸ್ ಬೇಕನ್. ಓಕೆ, ನೆಕ್ಸ್ಟ್ ನಿಗಮನ ಪದ್ಧತಿ ಅಂದ್ರೆ ಇದು ಸೂತ್ರದಿಂದ ಉದಾಹರಣೆಗಳ ಕಡೆಗೆ ಸಾಗುತ್ತೆ. ಇದು ನಿಗಮನ ಪದ್ಧತಿ, ಇದನ್ನ ಅರಿಸ್ಟಾಟಲ್ ಅವರು ಹೇಳ್ತಾರೆ. ಪ್ರಶ್ನೋತ್ತರ ಪದ್ಧತಿ ಬಗ್ಗೆ ನಾನು ಆಗ್ಲೇ ಹೇಳಿದೆ. ಉಪನ್ಯಾಸ ಪದ್ಧತಿ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದೀನಿ. 21ನೇ ಪ್ರಶ್ನೆಗೆ ಹೋಗೋಣ. ಪಾಠ ಯೋಜನೆಯಿಂದ ಶಿಕ್ಷಕರಿಗಾಗುವಂತಹ ಅನುಕೂಲ ಏನು? ಬೋಧನೆಯಲ್ಲಿ ಗೊಂದಲವನ್ನ ಮೂಡಿಸುತ್ತದೆ, ಬೋಧನೆಯಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸುತ್ತದೆ, ಹಾಗೆ ಬೋಧನೆಯಲ್ಲಿ ನಿರಾಸೆಯನ್ನ ಮೂಡಿಸುತ್ತದೆ, ಮಕ್ಕಳಿಗೆ ಕಲಿಕಾ ಪ್ರಗತಿಯನ್ನ ಮಾಡುತ್ತದೆ ಅಂತ ಇದೆ. ಹಾಗಾದ್ರೆ ಪಾಠ ಯೋಜನೆಗಳು, ಲೆಸನ್ ಪ್ಲಾನಿಂಗ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಶಿಕ್ಷಕರಿಗೆ? ಲೆಸನ್ ಪ್ಲಾನ್ ಅನ್ನ ಏನಕ್ಕೋಸ್ಕರ ಮಾಡ್ತೀವಿ ನಾವು? ಯಾಕೆ ಮಾಡ್ಬೇಕು? ಎಸ್,
ಓಕೆ, ಆಲ್ಮೋಸ್ಟ್ ನಿಮ್ಮೆಲ್ಲರ ಉತ್ತರ ಏನ್ ಬರ್ತಾ ಇದೆ ಅಮ್ಮ? ಆಪ್ಷನ್ ನಂಬರ್ ಬಿ, ಬೋಧನೆಯಲ್ಲಿ ಆತ್ಮವಿಶ್ವಾಸವನ್ನ ಮೂಡಿಸುತ್ತೆ. ಹೇಗೆ ಆತ್ಮವಿಶ್ವಾಸ ಮೂಡುತ್ತೆ? ಅಬ್ವಿಯಸ್ಲಿ ನಿಮ್ಮ ಉತ್ತರ ಸರಿಯಾಗಿದೆ, 100%. ವೆರಿ ಗುಡ್ ಆನ್ಸರ್. ಬೋಧನೆಯಲ್ಲಿ ಆತ್ಮವಿಶ್ವಾಸ. ಇವತ್ತು ನಾನು ವಿಥೌಟ್ ಎನಿ ಪ್ಲಾನಿಂಗ್ ಶಾಲೆಗೆ ಹೋಗಿದ್ದೀನಿ ಅಂತಂದ್ರೆ, ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ನಾವೇನ್ ಮಾಡ್ತೀವಿ, ಒಂದು ಮೇಂಟೆನೆನ್ಸ್, ಒಂದು ಡಿಸಿಪ್ಲಿನ್ ಅನ್ನ ಕಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವ್ದಾದ್ಮೇಲೆ ಏನ್ ಮಾಡ್ಬೇಕು, ಏನು ಮಕ್ಕಳಿಗೆ ನಾವು ವರ್ಕ್ ಅನ್ನ ಕೊಡ್ಬೇಕು, ಎಷ್ಟು ಪಾಠವನ್ನ ಮಾಡ್ಬೇಕು, ಇದೆಲ್ಲವೂ ಕೂಡ ಒಂದಷ್ಟು ಪ್ಲಾನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಹಂಗಾಗಿ ನಮ್ಮಲ್ಲಿ ನಮಗೆ ಆತ್ಮವಿಶ್ವಾಸ ಬರ್ಬೇಕು, ನಿರರ್ಗಳವಾಗಿ ಪಾಠವನ್ನ ಮಾಡ್ಬೇಕು ಅಂತಂದ್ರೆ ಲೆಸನ್ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್. ಭಾಷಾ ಪ್ರಯೋಗಾಲಯದಿಂದ ವಿದ್ಯಾರ್ಥಿಯು ಈ ಪ್ರಯೋಜನ ಪಡಿತಾನೆ. ಯಾವ ಪ್ರಯೋಜನವನ್ನ ಪಡಿತಾನ್ರಿ? ತನ್ನಲ್ಲಿರುವ ಭಾಷಾ ಕಲಿಕಾ ತೊಂದರೆ ನಿವಾರಿಸಿಕೊಳ್ಳಲು ಪ್ರಯತ್ನಿಸ್ತಾನೆ. ವಿದ್ಯಾರ್ಥಿಯೊಬ್ಬನೇ ಸದಾ ಕಲಿಯುವನು. ಶಿಕ್ಷಕರ ಅವಶ್ಯಕತೆಯೇ ಇರದೆ ಕಲಿಯುವವನು. ಹಾಗೆ ಫೋರ್ತ್ ಆಪ್ಷನ್ ಬಂದು ವಿದ್ಯಾರ್ಥಿಯು ಚಟುವಟಿಕೆ ಮಾಡದೆ ಕಲಿಯುವವನು ಅಂತ ಇದೆ. ಎಸ್, ಆಕ್ಚುಲಿ ನಾನು ಟಿ ಕ್ಲಾಸಸ್ ಬಗ್ಗೆ ದಿನ ಹೇಳ್ತಾ ಇದ್ದೀನಿ. ಯಾರೆಲ್ಲ ಜಾಯಿನ್ ಆಗ್ಬೇಕು ಅಂತಿರೋ ಮತ್ತೆ ಅವಕಾಶಗಳನ್ನ ಕೊಡ್ಲಾಗಿದೆ, ಜಾಯಿನ್ ಆಗಬಹುದು. ಇಂಟ್ರೆಸ್ಟ್ ಇರುವಂತ ವಿದ್ಯಾರ್ಥಿಗಳು 8217670405 ಹಾಗೇನೆ 6361153623 ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಟಿ ತರಗತಿಯನ್ನ ಜಾಯಿನ್ ಆಗ್ಬೋದು. ಓಕೆ, ಇಲ್ಲಿ ಆಪ್ಷನ್ ನಂಬರ್ 1 ಎಸ್, ಇದಕ್ಕೆ ತಪ್ಪಾದಂತ ಉತ್ತರ ಅಂತ ಹೇಳಕ್ಕೆ ಆಗಲ್ಲ, ಬಿಕಾಸ್ ಸರಿ ಇದೆ. ತನ್ನಲ್ಲಿರುವಂತ ಭಾಷಾ ಕಲಿಕಾ ತೊಂದರೆಯನ್ನ ನಿವಾರಿಸ್ಕೊಳ್ಳಿಕ್ಕೋಸ್ಕರ ಭಾಷಾ ಪ್ರಯೋಗಾಲಯದಿಂದ ಮಗು ಪ್ರಯತ್ನ ಮಾಡ್ತಾ ಇರುತ್ತೆ. ಯಾಕೆ ಅಲ್ಲಿ ಏನಿರುತ್ತೆ ಅಂದ್ರೆ ಮಕ್ಕಳಿಗೆ LSRW ಸ್ಕಿಲ್ ಅನ್ನ ಬೆಳೆಸುವಂತ ಟೂಲ್ಸ್ ಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಲ್ಯಾಪ್ಟಾಪ್ ಇರುತ್ತೆ, ಅಲ್ಲಿ ಸ್ಟೋರಿ ಹೇಳ್ತಾ ಇರ್ತಾರೆ. ಆಮೇಲೆ ಲ್ಯಾಪ್ಟಾಪ್ ನಲ್ಲಿ ಕೆಲವೊಂದು ಬರವಣಿಗೆ ಮೂಲಕ ಮಕ್ಕಳಿಗೆ ಬರ್ಸೋಂತ ಪ್ರಯೋಗವನ್ನ ಕೂಡ ಮಾಡ್ತಿರ್ತಾರೆ, ಕೇಳೋದು, ಈ ತರ. ಅರ್ಥ ಆಯ್ತಲ್ವಾ? ಇದು ಹೈರೂನ್ ರಶೀದ್ ಅವರೇ. ಒಂದು ಪಬ್ಲಿಕ್ ಕ್ಲಾಸ್ ಇದ್ದೇ ಇರುತ್ತೆ, ನಿಮಗೆ ಪೇಡ್ ಕ್ಲಾಸ್ ಇಲ್ಲಿ ಇರೋದಿಲ್ಲ. ನಾನು ಆಲ್ರೆಡಿ 5 ಅವರ್ದು ರೆಕಾರ್ಡೆಡ್ ಕ್ಲಾಸಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಸರಿನಾ? ಅರ್ಥ ಆಯ್ತಲ್ಲ? ಹಾಗಾಗಿ ಆಪ್ಷನ್ ನಂಬರ್ 1 ಸರಿಯಾದಂತ ಉತ್ತರ. ತನ್ನಲ್ಲಿರ್ತಕ್ಕಂತ ಭಾಷಾ ಕಲಿಕಾ ತೊಂದರೆಗಳನ್ನ ನಿವಾರಿಸಿಕೊಳ್ಳಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾನೆ. 23ನೇ ಪ್ರಶ್ನೆ, ಕ್ರಿಯಾ ಸಂಶೋಧನೆಯ ಮೊದಲನೇ ಹಂತ ಯಾವುದು? ಆಕ್ಷನ್ ರಿಸರ್ಚ್ ಅಂತ ಹೇಳಿ ಇದನ್ನ ಇಂಗ್ಲಿಷ್ ನಲ್ಲಿ ನಾವು ಕರಿತೀವಿ. ಸೊ ಆಕ್ಷನ್ ರಿಸರ್ಚ್ ಪ್ಲಾನಿಂಗ್ ನಲ್ಲಿ ಫಸ್ಟ್ ಸ್ಟೇಜ್ ಯಾವುದು ಅಂತ ಕ್ವಶನ್ ಇದೆ. ಉದ್ದೇಶಗಳ ನಿರೂಪಣೆ, ಕ್ರಿಯಾ ಆಧಾರ ಕಲ್ಪನೆ ರಚನೆ, ಸಮಸ್ಯೆಯ ಕ್ಷೇತ್ರವನ್ನ ಗುರುತಿಸುವುದು, ಸಮಸ್ಯೆಯ ಸಂಭವನೀಯ ಕಾರಣಗಳ ವಿಶ್ಲೇಷಣೆ ಅಂತ ಇದೆ. ಎಸ್, ಯಾವ್ದ್ರಿ ರೈಟ್ ಆನ್ಸರ್ ಆಗೋದು? ಆಪ್ಷನ್ ನಂಬರ್ 3, ಸಮಸ್ಯೆಯ ಕ್ಷೇತ್ರವನ್ನ ಗುರುತಿಸುವುದು ಅಂತ ಹೇಳ್ತೀರಾ. ಯೋಚನೆ ಮಾಡಿ, ಎಲ್ಲರೂ ಯೋಚನೆ ಮಾಡಿ ಆನ್ಸರ್ ಮಾಡ್ಬೇಕು. ಅಬ್ಸಲ್ಯೂಟ್ಲಿ ನಿಮ್ ಉತ್ತರ ಸರಿ ಇದೆ. ಯಾಕೆ ಅಂತಂದ್ರೆ ಸಮಸ್ಯೆಯ ಕ್ಷೇತ್ರವನ್ನ ನಾವು ಫಸ್ಟ್ ಆಫ್ ಆಲ್ ಗುರುತಿಸ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಎಲ್ಲಿ ಸಮಸ್ಯೆ ಇದೆ, ಮಕ್ಳಿಗೆ ಎಲ್ಲಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದಾರೆ, ಅದನ್ನ ನಾವು ಪಾಯಿಂಟ್ ಔಟ್ ಮಾಡಿ ಅದಕ್ಕೆ ಬೇಕಾಗಿರುವಂತಹ ಉದ್ದೇಶಗಳ ನಿರೂಪಣೆ ಮಾಡ್ಬೇಕು. ಆ ಉದ್ದೇಶಗಳ ನಿರೂಪಣೆ ಮಾಡಿದ ನಂತರದಲ್ಲಿ ಸಮಸ್ಯೆಗೆ ಏನೆಲ್ಲ ಕಾರಣಗಳಿದೆ ಅಂತ ವಿಶ್ಲೇಷಣೆ ಮಾಡ್ಬೇಕು. ಕಾರಣಗಳನ್ನ ವಿಶ್ಲೇಷಣೆ ಮಾಡಿದ ನಂತರದಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಈ ಪ್ರಕಲ್ಪನೆಯನ್ನ ರಚಿಸ್ತಾ ಹೋಗ್ತೀವಿ. ನೆನ್ಪಿಟ್ಕೊಳ್ಳಿ, ಕ್ರಿಯಾ ಪ್ರಕಲ್ಪನೆಯನ್ನ ನಾವು ರಚಿಸ್ತಾ ಹೋಗ್ತೀವಿ. ಸೊ ಕ್ರಿಯಾ ಪ್ರಕಲ್ಪನೆ ಆದ ನಂತರದಲ್ಲಿ ನಾವೇನ್ ಮಾಡ್ತೀವಿಪ್ಪ ಅಂತಂದ್ರೆ ಈ ಕ್ರಿಯೆಗೆ ಸಂಬಂಧಪಟ್ಟಂತಹ ಒಂದು ಫಲಿತಾಂಶಗಳನ್ನ ನಾವು ಹೊರಗಡೆ ಬಿಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀವಿ. ಸೊ ಹಂಗಾಗಿ ಕ್ರಿಯಾ ಸಂಶೋಧನೆಯ ಮೊದಲನೇ ಹಂತ ಬಂದಾಗ ಸಮಸ್ಯೆಯ ಕ್ಷೇತ್ರವನ್ನ ಗುರುತಿಸುವಂತದ್ದು. ಏಪ್ರಿಲ್ ನಲ್ಲಿ ಅಂದ್ರೆ ಆಲ್ರೆಡಿ ಎಕ್ಸಾಮೇ ಮುಗ್ದೋಗಿರುತ್ತೆ, ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತಮ್ಮ ಸುಜಾತಾ ಪಾಟೀಲ್. ಅದಕ್ಕಿಂತ ಮುಂಚೆ ಜಾಯಿನ್ ಆದ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಕೈ ಬರಹದಲ್ಲಿ ಕಂಡು ಬರುವಂತಹ ದೋಷ ಯಾವುದು? ಸಂಭಾಷಣೆಯ ದೋಷ, ಉಚ್ಚಾರದ ದೋಷ, ಕಾಗುಣಿತದ ದೋಷ, ಹಾಗೆ ಉಗ್ಗುವಿಕೆ ಅಂತ ಇದೆ. ಕೈ ಬರಹದಲ್ಲಿ ಯಾವ ರೀತಿಯಾದಂತಹ ದೋಷ ಕಂಡು ಬರುತ್ತೆ? ಬೇಗ ಬರ್ಲಿ ಆನ್ಸರು. ಸಿಂಪಲ್ ಇದೆ. ಆಕ್ಚುಲಿ ನೀವು
30ಕ್ಕೆ 30 ಎಲ್ಲಿ ತಕೊಳ್ಬಹುದಪ್ಪ ಅಂತಂದ್ರೆ ಟಿಇಟಿ ನಲ್ಲಿ ಕನ್ನಡ ವಿಷಯದಲ್ಲಿ 100% ತಕೊಳ್ಬಹುದು. ಅಲ್ಲಿ ಒಂದು ಕೂಡ ನಿಮ್ಗೆ ಅಂಕ ರೆಡ್ಯೂಸ್ ಆಗ್ಲಿಕ್ಕೆ ಬರೋದಿಲ್ಲ. ನೀವ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದೀರಾ, ಬೋಧನಾ ಶಾಸ್ತ್ರದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀರಾ, ಗ್ರಾಮರ್ ಚೆನ್ನಾಗಿ ತಿಳ್ಕೊಂಡಿದೀರಾ ಅಂತಂದ್ರೆ ಕನ್ನಡದಲ್ಲಿ 30ಕ್ಕೆ 30 ಅಂಕಗಳನ್ನ ಗಳಿಸಬಹುದು. ಅದಕ್ಕೆ ಯಾರು ಅಡೆತಡೆ ಇರೋದಿಲ್ಲ. ಅಷ್ಟು ಕನ್ಫ್ಯೂಷನ್ಸ್ ಗಳು ಕನ್ನಡ ವಿಷಯದಲ್ಲಿ ಇರೋದೇ ಇಲ್ಲ. ಸೊ ನೋಡೋಣ. ಸರಿಯಾದ ಉತ್ತರ ಕಾಗುಣಿತ ದೋಷ. ಇದು ಯಾಕೆ ಅಂದ್ರೆ ಬರವಣಿಗೆಯಲ್ಲಿ ಕಂಡುಬರುವಂತಹ ದೋಷ. ಸಂಭಾಷಣೆ ಅಂತಂದ್ರೆ ಮಾತುಗಾರಿಕೆಯಲ್ಲಿ ಕಂಡುಬರುವಂತ ದೋಷ. ಉಚ್ಚಾರದು ಕೂಡ ಈ ಮಾತುಗಾರಿಕೆಗೆ ಸಂಬಂಧಪಡುತ್ತೆ. ಉಗ್ಗುವಿಕೆ ಓದುವಿಕೆಯಲ್ಲಿ ಕಂಡುಬರ್ತಕ್ಕಂತ ಒಂದು ಸಮಸ್ಯೆ ಆಗಿದೆ. ಹಾಗಾಗಿ ಕಾಗುಣಿತದ ದೋಷ ಏನಿದೆ ಅದು ಬರವಣಿಗೆಗೆ ಸಂಬಂಧಪಟ್ಟಂತಹ ಒಂದು ದೋಷ. 28 ಅಲ್ವಾ, ಈಗ ಅದನ್ನ 30ಕ್ಕೆ ಮಾಡುವಂತ ಪ್ರಯತ್ನ ಮಾಡ್ತಾ ಹೋಗ್ರಿ. ಪಠ್ಯ ಪುಸ್ತಕದ ರಚನಾ ತತ್ವ ಇದು ಅಂತ ಇದೆ ನೋಡಿ. ಶಿಶು ಕೇಂದ್ರಿತ, ಶಿಕ್ಷಕ ಕೇಂದ್ರಿತ, ಪೋಷಕ ಕೇಂದ್ರಿತ, ಹಾಗೆ ಸಂಸ್ಥೆ ಕೇಂದ್ರಿತ ಅಂತ ಇದೆ. ತುಂಬಾ ಈಸಿ ಆಗಿರುವಂತ ವಿಷಯ ಇದು ಕನ್ನಡ. ಯಾವುದೇ ಕಾರಣಕ್ಕೂ ಕೂಡ ನೀವಿಲ್ಲಿ ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಆಕ್ಚುಲಿ. ಸೊ ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಯಾವ ಕಾರಣಕ್ಕೂ ಇದನ್ನ ನೀವು ಮಿಸ್ ಮಾಡ್ಕೋಬಾರ್ದು. ಉತ್ತಮ ಅಂಕಗಳನ್ನ ನೀವು ಇಲ್ಲಿ ಗಳಿಸ್ಕೊಂಡ್ರೆ ಮುಂದೆ ಸೈಕಾಲಜಿನಲ್ಲಿ 1-2 ಅಂಕಗಳು ಹೋದ್ರು ನಿಮ್ಗೆ ಅಷ್ಟು ಲಾಸ್ ಅನ್ಸಲ್ಲ. ಕನ್ನಡ ವಿಷಯದಲ್ಲಿ ಮಾತ್ರ ಪರ್ಫೆಕ್ಟ್ ಆಗಿ ಒಳ್ಳೆ ಅಂಕಗಳನ್ನ ಗಳಿಸೋ ಪ್ರಯತ್ನ ಮಾಡ್ಬೇಕು. ಪಠ್ಯ ಪುಸ್ತಕದ ರಚನಾ ತತ್ವ ಯಾವುದು ಅಂತ ಅನ್ನೋ ಒಂದು ಪ್ರಶ್ನೆಗೆ ನಿಮ್ಮೆಲ್ಲರ ಉತ್ತರ ಬಂದ್ಬಿಟ್ಟು ಏನಿದೆ, ಆಪ್ಷನ್ ನಂಬರ್ 1 ಶಿಶು ಕೇಂದ್ರಿತ. ನೋಡಿ, ಯಾವಾಗ್ಲೂ ಕೂಡ ಇಲ್ಲಿ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಸಿಸ್ಟಮ್ ಆಗಿರೋದ್ರಿಂದ ನಾವು ಪಠ್ಯಕ್ರಮವನ್ನ ರಚಿಸೋದು ಕೂಡ ಮಗುವಿನ ಮಾನಸಿಕ ಮತ್ತು ದೈಹಿಕ ವಯಸ್ಸಿಗಳಿಗೆ ಅನುಗುಣವಾಗಿ, ತರಗತಿಗಳಿಗೆ ಅನುಗುಣವಾಗಿ ಏನ್ ಮಾಡ್ತಾರೆ, ಪಠ್ಯ ಪುಸ್ತಕವನ್ನ ರಚಿಸ್ತಾ ಹೋಗ್ತಾರೆ. ಓಕೆ ನೋಡಿ, ನಿಮಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕು ಪೇಡ್ ಕ್ಲಾಸ್ ಬಗ್ಗೆ ಅಂತಂದ್ರೆ ನಂಬರ್ ಕೊಟ್ಟಿರ್ತೀನಿ, 8217670405 ನಂಬರ್ ಅನ್ನ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪಡ್ಕೋಬಹುದು. 6361153623. ಅಲ್ಲಿ ಕ್ಲಾಸ್ಗಳು ಡೀಟೇಲ್ಡ್ ಆಗಿರುತ್ತೆ, ಬರೀ ಕ್ವಶನ್ ಅಂಡ್ ಆನ್ಸರ್ ಎಕ್ಸ್ಪ್ಲನೇಷನ್ ಇರಲ್ಲ. ಡೀಟೇಲ್ಡ್ ಆಗಿರ್ತಕ್ಕಂತ ನಿಮ್ಗೆ ಕ್ಲಾಸಸ್ಗಳು ಪೇಡ್ ಕ್ಲಾಸಸ್ ಅಲ್ಲಿ ಸಿಗುತ್ತೆ. ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ಇದು. ಕಲ್ಲು, ದಂಡು, ನದಿ, ರಾಮ. ಹಾಗಾದ್ರೆ ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ಯಾವುದು ಅಂತಂದ್ರೆ ಆಪ್ಷನ್ ನಂಬರ್ 2 ದಂಡು ಅಂತ ಇದೆ. ಸೊ ದಂಡು ಅಂದ್ರೆ ಏನ್ ಗೊತ್ತಾ, ಈ ಗುಂಪು ಅಂತ ಅರ್ಥ ಆಗತ್ತೆ. ಅದು ನಪುಂಸಕ ಲಿಂಗಕ್ಕೆ ಉದಾಹರಣೆ. ಅಲ್ಲಿ ಹೆಣ್ಣು ಮತ್ತೆ ಗಂಡು ಎಲ್ಲಾನು ಕೂಡ ಸೇರ್ಕೊಳ್ಳುತ್ತೆ. ಹಾಗಾಗಿ ದಂಡು ಅನ್ನೋದೇನಿದೆ ನಿತ್ಯ ನಪುಂಸಕ ಲಿಂಗ ಅಂತೇಳಿ ಕರಿ. ವಿಶೇಷಣ ಮತ್ತು ವಿಶೇಷ ಸಂಬಂಧದಿಂದ ಕೂಡಿ ಆದಂತಹ ಸಮಾಸವನ್ನ ನಾವ್ ಏನಂತ ಕರಿತಾ ಇದ್ದೀವಿ, ಕ್ರಿಯಾ ಸಮಾಸ ಅಂತ ಹೇಳ್ತೀವ, ತತ್ಪುರುಷ, ದ್ವಂದ್ವ, ಹಾಗೆ ಕರ್ಮಧಾರೆಯ ಸಮಾಸ ಅಂತ ಇದೆ. ನಾನ್ ಸುಮಾರು ಸಲ ನಿಮಗೆಲ್ಲ ಹೇಳಿದೀನಿ, ಸಮಾಸಗಳ ಬಗ್ಗೆ ತುಂಬಾ ಓದ್ಕೋಬೇಕು. ಯಾಕೆ ಅಂತಂದ್ರೆ 100% ನಿಮ್ಗೆ ಸಮಾಸಗಳ ಬಗ್ಗೆ 1 ಅಂಕದ ಪ್ರಶ್ನೆ ಟಿಇಟಿ ನಲ್ಲಿ ಬಂದೇ ಬರುತ್ತೆ. ಜಿಪಿಟಿ ನಲ್ಲಿ 2 or 3 ಮಾರ್ಕ್ಸ್ ಬರುತ್ತೆ. ಹಾಗೆ HSTR ನಲ್ಲೂ ಕೂಡ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಕೇಳಿದ್ರೆ ಅಲ್ಲೂ ಕೂಡ ಬರುತ್ತೆ. ಸೊ ಹಾಗಾಗಿ ಸಮಾಸಗಳು, ಸಂಧಿಗಳು, ತತ್ಸಮ ತದ್ಭವ ಪದಗಳಾಗಿರ್ಬೋದು, ಗಣಗಳ ಬಗ್ಗೆ ಆಗಿರ್ಬಹುದು, ಛಂದಸ್ಸುಗಳ ಬಗ್ಗೆ, ಅಲಂಕಾರಗಳ ಬಗ್ಗೆ, ಎಲ್ಲದ್ರ ಬಗ್ಗೆನೂ ಕೂಡ ಜ್ಞಾನ ಬಹಳ ವಿಶೇಷವಾಗಿ ಬೇಕಾಗತ್ತೆ. ಸೊ 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಆಬ್ವಿಯಸ್ಲಿ ನಿಮ್ ಉತ್ತರ ಸರಿ, ಕರ್ಮಧಾರೆಯ ಸಮಾಸ. ಈಗ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನಾನು ನಿಮಗೆ. ಹೆಬ್ಬಾಗಿಲು ಅಂತ ಇದೆ. ಹಿರಿದಾದ ಬಾಗಿಲು ಹೆಬ್ಬಾಗಿಲು. ಹಾಗಾದ್ರೆ ಹಿರಿದಾದ ಅನ್ನೋದೇನಿದೆ ವಿಶೇಷಣದಿಂದ ಕೂಡಿರುತ್ತೆ, ಪ್ಲಸ್ ಬಾಗಿಲು ಇದು ವಿಶೇಷದಿಂದ ಕೂಡಿರುತ್ತೆ. ಹಾಗಾಗಿ ಇವೆರಡೂ ಸಂಬಂಧದಿಂದ ಕೂಡಿ ಆದಂತಹ ಸಮಾಸಕ್ಕೆ ನಾವು ಕರ್ಮಧಾರೆಯ ಸಮಾಸ ಅಂತೇಳಿ ಕರಿತಾ ಇದೀವಿ. ವೆರಿ ಗುಡ್. ಓಕೆ ಇನ್ನೆಲ್ಲದ್ರ ಬಗ್ಗೆ ಹೇಳಿದೀನಿ, ನೋಡ್ಕೊಂಡಿಲ್ಲ ಅಂತಂದ್ರೆ ಆ ತರಗತಿಗಳನ್ನ ನೋಡ್ಕೊಳ್ಳಿ. ಸಂಪ್ರದಾನ ಕಾರಕಾರ್ಥದಲ್ಲಿ ಬಳಕೆ ಆಗ್ತಕ್ಕಂತಹ ವಿಭಕ್ತಿ ಪ್ರತ್ಯಯ ಯಾವುದು? ಪ್ರಥಮ, ಚತುರ್ಥಿ, ತೃತೀಯ, ಹಾಗೆ ಸಪ್ತಮಿ ಅಂತ ಇದೆ. ಇದ್ರ ಬಗ್ಗೆನೂ ಸಾಕಷ್ಟು ಸಲ ಹೇಳಿದೀನಿ. ಪ್ರತಿ ಒಂದು ಕ್ಲಾಸ್ ಅಲ್ಲೂ ಕೂಡ ಇದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಲೇ ಇರ್ತೀನಿ ನಾನು. ಯಾಕೆಂದ್ರೆ ನಿಮಗೆ ಎಷ್ಟು ಸಲ ನಾವು ಪುನರಾವರ್ತನೆ ಮಾಡಿದ್ರು ಕೂಡ ಕೆಲವೊಂದ್ಸಲ ಎಕ್ಸಾಮ್ಸ್ ಗಳಲ್ಲಿ ಟೆನ್ಷನ್ ಇಂದ, ನರ್ವಸ್ ಇಂದ ವಿಷಯಗಳು ಮರೆತು ಹೋಗ್ಬಿಡುತ್ತೆ. ಹಾಗಾಗಿ
ಬೇಗ ಬೇಗ ಆನ್ಸರ್ಸ್ ಬರ್ಲಿ. ಬಹಳ ಸಿಂಪಲ್ ಆಗಿದೆ ಕ್ವಶನ್ ಕೂಡ, ಈಸಿಯಲ್ಲಿದೆ. ಕಾರಕಾರ್ಥಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗತ್ತೆ. ಎಸ್, ಇಲ್ಲೆಲ್ಲ ಹೇಳ್ತಾ ಇದ್ದೀರಾ. ಪ್ರಥಮ ಏನ್ ಬರುತ್ತಪ್ಪ ಅಂದ್ರೆ ಕರ್ಥಾತ್ರ ಅಂತ ಹೇಳಿ ಕಾರಕಾರ್ಥ ಬರುತ್ತೆ. ಇಲ್ಲಿ ಊ ಪ್ರತ್ಯಯ ಊ ಬರುತ್ತೆ. ಹಾಗೆ ದ್ವಿತೀಯದಲ್ಲಿ ನಾವು ನೋಡೋದಾದ್ರೆ ಒಂದ್ ಸ್ವಲ್ಪ ಬರ್ಕೊಂಡ್ಬಿಡಿ, ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ. ದ್ವಿತೀಯದಲ್ಲಿ ಕರ್ಮಾರ್ಥ ಕಾರಕಾರ್ಥವಾಗಿ ಬರುತ್ತೆ. ಹಾಗೆ ಇಲ್ಲಿ ಅನ್ನು ಅಂತಕ್ಕಂತಹ ಒಂದು ಪ್ರತ್ಯಯ ಸೇರ್ಕೊಳ್ಳುತ್ತೆ. ತೃತೀಯದಲ್ಲಿ ಏನ್ ಬರುತ್ತಪ್ಪ ಅಂದ್ರೆ ಕರ್ಣಾರ್ಥ ಬರುತ್ತೆ. ಸೊ ಇಂದ ಅನ್ನ ಅಂತ ಒಂದು ಪ್ರತ್ಯಯ ಸೇರ್ಕೊಳ್ಳುತ್ತೆ. ಹಾಗೆ ತೃತೀಯ ಆದ ನಂತರ ಚತುರ್ಥಿಯಲ್ಲಿ ಸಂಪ್ರದಾನ ಕಾರಕಾರ್ಥ ಬರುತ್ತೆ. ಹಾಗಾದ್ರೆ ರೈಟ್ ಆನ್ಸರ್ ಆಪ್ಷನ್ ನಂಬರ್ 3. ವೆರಿ ಗುಡ್, ಸಂಪ್ರದಾನ ಕಾರಕಾರ್ಥ. ಸೊ ಇದು ಇಲ್ಲಿ ಗೆ, ಈಕೆ ಈ ತರ ಪ್ರತ್ಯಯಗಳನ್ನ ತೆಗೆದುಕೊಳ್ಳುತ್ತೆ. ಇನ್ನ ಪಂಚಮಿಯಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಪದಾನ ಕಾರಕಾರ್ಥ ಬರುವಂತದ್ದು ದೆಸೆಯಿಂದ ಅಂತ ಹೇಳ್ತೀವಿ. ಅವನ ದೆಸೆಯಿಂದ, ಇದರ ದೆಸೆಯಿಂದ, ಇದೆಲ್ಲಿ ಬರುತ್ತಪ್ಪ ಅಂದ್ರೆ ಪಂಚಮಿ ವಿಭಕ್ತಿಯಲ್ಲಿ ಬಳಕೆಯಾಗುವಂತ ಕಾರಕಾರ್ಥ. ನೆಕ್ಸ್ಟ್ ಷಷ್ಠಿಯಲ್ಲಿ ಏನಾಗುತ್ತೆ, ಸಂಬಂಧ ಕಾರಕಾರ್ಥ ಬರುತ್ತೆ. ಅಂದ್ರೆ ಸಂಬಂಧ ಕಾರಕಾರ್ಥ ಅಂತಂದ್ರೆ ಏನ್ ಬರುತ್ತೆ, ಆ ಅವನ, ಇವನ, ಷಷ್ಠಿಯಲ್ಲಿ ಬರುತ್ತೆ ಇದು. ಹಾಗೆ ನೆಕ್ಸ್ಟ್ ಸಪ್ತಮಿಯಲ್ಲಿ ಅಧಿಕರಣ ಬರುತ್ತೆ. ಸಪ್ತಮಿಯಲ್ಲಿ ಕಾರಕಾರ್ಥ ಅಧಿಕರಣ ಬರುತ್ತೆ. ಸೊ ಇಲ್ಲಿ ವಿಭಕ್ತಿ ಪ್ರತ್ಯಯ ಯಾವ್ದು ಬರುತ್ತಪ್ಪ ಅಂದ್ರೆ ಅಲ್ಲಿ. ಓಕೆ, ಸರಿ. ನೆಕ್ಸ್ಟ್ ಕ್ವಶನ್ ಏನ್ ಬರುತ್ತಪ್ಪ ಇಲ್ಲಿ, ಅಕರ್ಮಕ ಧಾತುವಿಗೆ ಉದಾಹರಣೆ ಇದು ಅಂತ ಇದೆ. ಸೊ ಹಾಗಾದ್ರೆ ಅಕರ್ಮಕ ಧಾತುವಿಗೆ ಉದಾಹರಣೆ ಯಾವುದು? ಓಡು, ತಿನ್ನು, ಬರೆ, ಓದು ಅಂತ ಇದೆ. ಧಾತುಗಳ ಬಗ್ಗೆನೂ ಕೂಡ ಜ್ಞಾನ ಇರ್ಬೇಕು. ಧಾತು ಅಂದ್ರೆ ನಿಮಗೆ ಗೊತ್ತಿರ್ಬೇಕು, ಕ್ರಿಯಾಪದದ ಮೂಲ ರೂಪವನ್ನ ನಾವು ಧಾತು ಅಂತ ಹೇಳಿ ಕರಿತೀವಿ, ಸರಿನಾ? ಹಾಗಾದ್ರೆ ಇಲ್ಲಿ ಅಕರ್ಮಕ ಧಾತು ಮತ್ತೆ ಸಕರ್ಮಕ ಧಾತು ಅಂತ ಇದೆ. ಫಾರ್ ಎಕ್ಸಾಂಪಲ್, ಈಗ ಸಕರ್ಮಕ ಅಂತಂದ್ರೆ ಕೇವಲ ಒಂದು ಧಾತು ಪದ ಬಂದ್ರೂ ಕೂಡ ಅಲ್ಲಿ ಏನಿರುತ್ತೆ, ಅರ್ಥ ಇರುತ್ತೆ. ತಿನ್ನು ಅಂತ ಬಂದ್ರೆ ಒಂದು ಅರ್ಥ ಇದೆ, ಓದು ಅಂದ್ರೆ ಒಂದು ಅರ್ಥ ಇದೆ, ಅದಕ್ಕೆ ಪೂರ್ಣ ವಾಕ್ಯ ಬೇಕು ಅಂತ ಇಲ್ಲ. ಆದ್ರೆ ಅಕರ್ಮಕ ಧಾತುವಿಗೆ ಪೂರ್ಣ ಅರ್ಥ ಇರೋದಿಲ್ಲ. ಸೊ ಓಡು ಅನ್ನೋದೇನಪ್ಪಾ ಅಂದ್ರೆ ಇದು ಅಕರ್ಮಕ ಧಾತುಗಳಿಗೆ ಉದಾಹರಣೆ. ಬರೆ, ತಿನ್ನು, ಓದು ಇದು ಸಕರ್ಮಕ ಧಾತು. ಮುಂದಿನ ಪ್ರಶ್ನೆ 30ನೇ ಪ್ರಶ್ನೆ. ರೆಡಿದಿರಮ್ಮ ಎಲ್ಲರೂ? ಚೆನ್ನಾಗಿ ಎಂಬ ಪದವು ಈ ಅವ್ಯಯದ ಈ ವಿಧ ಅಂತ ಕೇಳಿದರೆ ಭಾವಸೂಚಕ, ಅನುಕರಣ, ಸಾಮಾನ್ಯ ವ್ಯಯ, ಕ್ರಿಯಾರ್ಥಕ ವ್ಯಯ ಅಂತ ಇದೆ. ಎಸ್, ಆಲ್ಮೋಸ್ಟ್ ಎಲ್ಲರ ಉತ್ತರ ಫೈನಲ್ ಆಗಿ ಆಪ್ಷನ್ ನಂಬರ್ ಡಿ ಬರ್ತಾ ಇದೆ. ಸಾಮಾನ್ಯ ವ್ಯಯ ಬರುತ್ತೆ ಅಲ್ವೇನ್ರಿ? ಕರೆಕ್ಟಾ? ಹೌದು, ನಿಮ್ಮ ಉತ್ತರ ಸರಿಯಾಗಿದೆ. ಆಪ್ಷನ್ ನಂಬರ್ ಡಿ. ಇದು ಚೆನ್ನಾಗಿ ಅಂತಕ್ಕಂತ ಒಂದು ಪದ ಏನಿದೆ ಇದು ಸಾಮಾನ್ಯ ಅವ್ಯಯ. ಅನುಕರಣ ವ್ಯಯಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಈಗ ಸರಸರ, ಬರಬರ, ಧರಧರ ಇವೆಲ್ಲ ಶಬ್ದಗಳ ಅನುಸಾರವಾಗಿ ಬರ್ತಕ್ಕಂತ ಒಂದು ಪದವನ್ನ ನಾವು ಅನುಕರಣ ವ್ಯಯಗಳು ಅಂತ ಹೇಳಿ ಕರಿತಾ ಇದೀವಿ. ಭಾವಸೂಚಕ ವ್ಯಯ ಅಂತಂದ್ರೆ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಕ್ಕಂತ ಅವ್ಯಯಗಳು. ಅಯ್ಯಯ್ಯೋ, ಆಹಾ, ಈ ತರ. ಓಕೆ, ಎಸ್. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಇನ್ನೂ ಕ್ವಶನ್ ಪೇಪರ್ ಇದೆ, ಅದನ್ನ ತಗೊಳ್ಳೋಣ. ಇಂಗ್ಲಿಷ್ ಅನ್ನ ಕೂಡ ಬಿಡಿಸ್ಬೇಕು, ಯಾಕೆಂದ್ರೆ ಇಂಗ್ಲಿಷ್ ಕೂಡ ತುಂಬಾ ಇಂಪಾರ್ಟೆಂಟ್ ಬಹಳ ವಿದ್ಯಾರ್ಥಿಗಳಿಗೆ. ಅದನ್ನ ಕೂಡ ಬಿಡಿಸೋಣ. ಈಗ ಇಲ್ಲಿಂದ ನೋಡೋಣ. ಕಾವ್ಯ ಬೋಧನೆಗೆ ಈ ಪದ್ಧತಿ ಪ್ರಶಸ್ತವಾಗಿದೆ. ಯಾವ ಪದ್ಧತಿ ಪ್ರಶಸ್ತವಾಗಿದೆ ಮೇಡಮ್? ನೀವು 8th ಕ್ಲಾಸ್ ಅಲ್ಲಿ ಹಿಸ್ಟ್ರಿ ನೋಟ್ಸ್ ಕೊಡ್ತಾ ಇದ್ದೀರಲ್ಲ, ಅದು ಯಾವ ಕ್ಲಾಸ್? 6th 10th ಅವೆಲ್ಲ ಏನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಆರಾಮಾಗಿ ನಾನು ಏನ್ ಕೊಟ್ಟಿದ್ದೀನ ಸಿಲೆಬಸ್ ಪ್ರಕಾರ ಓದ್ಕೊಳ್ಳಿ. ಕುಸುಮ ಅವ್ರೆ, ಯಾರಿಗೂ ಡೌಟ್ ಇಲ್ಲ, ಅದು ನೀವು ಡೌಟ್ ತಗೊಳಕ್ ಹೋಗ್ಬೇಡಿ, ಆರಾಮಾಗಿ ಓದ್ಕೊಳ್ಳಿ. ಖಂಡ ಪದ್ಧತಿ, ಅನುಗಮನ ವಿಧಾನ, ನಿಗಮನ ವಿಧಾನ, ಹಾಗೆ ಸಂಪೂರ್ಣ ಪದ್ಧತಿ ಅಂತ ಇದೆ. ಕಾವ್ಯ ಬೋಧನೆ ಅಂತಂದ್ರೆ ಪದ್ಯ ಬೋಧನೆ ಅಂತ ಹೇಳ್ತೀವಿ.
ಸೊ ಪದ್ಯ ಬೋಧನೆಗೆ ಬಳಸ್ತಕ್ಕಂತ ಒಂದು ಬೋಧನಾ ಪದ್ಧತಿಗಳೇ ಬೇರೆ ಇರುತ್ತೆ, ಮತ್ತೆ ಗದ್ಯ ಬೋಧನೆಗೆ ಬಳಸ್ತಕ್ಕಂತಹ ಬೋಧನಾ ಪದ್ಧತಿಗಳೇ ಬೇರೆ ಇರುತ್ತೆ. ಸೊ ಇಲ್ಲಿ ನಮಗೆ ಕೇಳಿರುವಂತದ್ದು ಏನಪ್ಪಾ, ಕಾವ್ಯ ಬೋಧನೆಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ. ಸೊ ಹಾಗಾದ್ರೆ ಕಾವ್ಯ ಬೋಧನೆಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳಿಗೆ ರೈಟ್ ಆನ್ಸರ್ ಏನ್ ಬರುತ್ತೆ? ಎಸ್, ವೆರಿ ಗುಡ್. ಆಲ್ಮೋಸ್ಟ್ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಖಂಡ ಪದ್ಧತಿ. ಏನಿದು ಖಂಡ ಪದ್ಧತಿ ಮತ್ತು ಅಖಂಡ ಪದ್ಧತಿ ಅಂತ ಕರಿತೀವಿ. ಖಂಡ ಪದ್ಧತಿ ಅಂತಂದ್ರೆ ಪದ್ಯ ಅಂದಾಗ ನಿಮಗೆ ಗೊತ್ತಿರುತ್ತೆ 4 ರಿಂದ 5 ಸ್ಟಾಂಜಾಸ್ ಗಳು ಇರುತ್ತೆ, ಅಥವಾ ಒಂದು ಪ್ಯಾರಾಗ್ರಾಫ್ ಅಂತ ಏನ್ ಹೇಳ್ತೀವಿ, ಆ ಪ್ಯಾರಾಗ್ರಾಫ್ ಗಳು ಇರುತ್ತೆ. ಈ ಖಂಡ ಪದ್ಧತಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದೊಂದೇ ಸ್ಟಾಂಜವನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ಅಲ್ವಾ, ಒಂದೊಂದೇ ಸ್ಟಾಂಜವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಅಖಂಡ ಪದ್ಧತಿ ಅಂದ್ರೆ ಏನ್ ಗೊತ್ತಾ? ಅಖಂಡ ಪದ್ಧತಿ ಅಂದ್ರೆ ಸಂಪೂರ್ಣವಾಗಿ 4-5 ಸ್ಟಾಂಜ ಇರುವಂತ ಪದ್ಯವನ್ನ ಸಂಪೂರ್ಣವಾಗಿ ಓದಿ ಒಂದೇ ಸಾರಾಂಶವನ್ನ ಕೊಡುವಂತದ್ದಕ್ಕೆ ನಾವು ಸಂಪೂರ್ಣ ಪದ್ಧತಿ ಅಥವಾ ಅಖಂಡ ಪದ್ಧತಿ ಅಂತೇಳಿ ಕರಿತೀವಿ. ಇನ್ನು ನಿಗಮನದ ಬಗ್ಗೆ ಗೊತ್ತಿದೆ ನಿಮ್ಗೆ, ಅನುಗಮನದ ಬಗ್ಗೆ ಗೊತ್ತಿದೆ. ಖಂಡ ಪದ್ಧತಿ ಅಂದ್ರೆ ಬಿಡಿ ಬಿಡಿಯಾಗಿ ಹೇಳುವಂಥದ್ದು. ಎಸ್, ಹಾಗಾದ್ರೆ ಪದ್ಯ ಬೋಧನೆಗೆ ನಾವೇನ್ ಮಾಡ್ಬೇಕು? ಖಂಡ ಪದ್ಧತಿಯನ್ನ ಬಳಕೆ ಮಾಡ್ಬೇಕಾಗತ್ತೆ, ತುಂಬಾ ಇಂಪಾರ್ಟೆಂಟ್. ಇದು ಉತ್ತಮ ಕೈಬರಹದ ಲಕ್ಷಣಕ್ಕೆ ವಿರುದ್ಧವಾಗಿದೆ, ಆಪೋಸಿಟ್ ಆಗಿರೋದನ್ನ ನಾವು ಗುರುತಿಸ್ಬೇಕಾಗತ್ತೆ. ದುಂಡಾಗಿ ಆಕರ್ಷಕವಾಗಿರ್ಬೇಕು, ಸುಸ್ಪಷ್ಟವಾಗಿರ್ಬೇಕು, ಅಕ್ಷರಗಳಲ್ಲಿ ಬಹುರೂಪತೆ ಇರಬೇಕು, ನೇರವಾದ ಸಾಲುಗಳಲ್ಲಿ ಬರೆಯಬೇಕು ಅಂತ 47ನೇ ಪ್ರಶ್ನೆ ಇದೆ. ಎಸ್, ಏನ್ ಹೇಳ್ತಿದ್ದೀರಮ್ಮ ಆನ್ಸರ್ಸ್ಗಳನ್ನ? ಹಂಗೇನೆ ಟೆಲಿಗ್ರಾಮ್ ಗ್ರೂಪ್ ಗಳನ್ನ ಜಾಯ್ನ್ ಆಗಿ. ಯಾಕೆ ಅಂತಂದ್ರೆ ಕಾವ್ಯ ಮತ್ತು ಪದ್ಯ ಎರಡು ಒಂದೇನೆ, ಅದಕ್ಕೇನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಅದಕ್ಕೆ ನಾನು ಹೇಳಿದ್ದು ನಿಮ್ಗೆ, ನಾನು ಏನು ಹೇಳ್ತಾ ಇದ್ದೆ, ಟೆಲಿಗ್ರಾಮ್ ಗ್ರೂಪ್ ಗಳನ್ನ ಜಾಯ್ನ್ ಆಗಿ ಅಲ್ಲಿ ನಿಮ್ಗೆ ವಿಶೇಷವಾದಂತಹ ಕೆಲವೊಂದು PDF ಗಳನ್ನ ಆಗಿರ್ಬೋದು ಅಥವಾ ವಿಡಿಯೋಗಳ ಒಂದು ನೋಟಿಫಿಕೇಶನ್ಸ್ ಗಳಿಗೆ ಸಂಬಂಧಪಟ್ಟಂತೆ ಹಾಕ್ತಾ ಹೋಗ್ತೀವಿ. ಅದರಿಂದ ಸದುಪಯೋಗವನ್ನ ನೀವು ಪಡ್ಕೊಳ್ಬಹುದು. ಡೈಲಿ ಕರೆಂಟ್ ಅಫೇರ್ಸ್ ಗಳನ್ನ, ಪೇಪರ್ ಕಟ್ಟಿಂಗ್ಸ್ ಗಳನ್ನ ಕೂಡ ಹಾಕ್ತಾ ಇರ್ತೀವಿ. ಸಿ ಸರಿಯಾಗಿದೆ, ಅಕ್ಷರಗಳಲ್ಲಿ ಬಹುರೂಪತೆ ಇರ್ಬೇಕು ಅಂತ. ಹೌದೇನ್ರಿ? ನೋಡಿ, ಯೋಚನೆ ಮಾಡಿ, ಎಲ್ಲರೂ ಯೋಚನೆ ಮಾಡಿ ಆನ್ಸರ್ಸ್ ಮಾಡಿ. ಯಾಕೆ ಆಪ್ಷನ್ ನಂಬರ್ 4 ಆಗಲ್ವಾ? ಇಲ್ಲ, ಆಗಲ್ಲ. ನೀವ್ ಹೇಳಿರೋ ರೀತಿ ಸಿ ಸರಿಯಾದಂತ ಉತ್ತರ. ಅಕ್ಷರಗಳಲ್ಲಿ ಬಹುರೂಪತೆ ಇರ್ಬೇಕು ಅಂದ್ರೆ ಒಂದ್ ದೊಡ್ಡದು, ಒಂದ್ ಸಣ್ಣದು, ಅದಕ್ಕಿಂತ ಇನ್ನೊಂದು ದೊಡ್ಡದು, ಈ ರೀತಿ ಇರಬಾರ್ದು. ಬಹುರೂಪತೆ ಇರಬಾರ್ದು. ಏಕರೂಪತೆಯಿಂದ ಅಕ್ಷರಗಳನ್ನ ದುಂಡಾಗಿ ನಾವು ಬರಿಬೇಕಾಗತ್ತೆ. ನೋಡಿ, ಇಲ್ಲಿ ಅಕ್ಷರಗಳು ಹೆಂಗ್ ಮೂಡಿದಾವೆ, ಒಂದ್ ದೊಡ್ಡದು ಒಂದ್ ಸಣ್ಣದು ಬರ್ದ್ರೆ ಅದೇನಾಗಲ್ಲ, ಅಕ್ಷರಗಳ ಸ್ಪಷ್ಟತೆ ಯಾರಿಗೂ ಕೂಡ ಅರಿವಾಗೋದಿಲ್ಲ. ಟೆಲಿಗ್ರಾಮ್ ಅನ್ನ ಜಾಯ್ನ್ ಆಗೋದು ಹೇಗೆ ಅಂದ್ರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಸಿಗುತ್ತೆ ನಿಮ್ಗೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು. ಸರಿನಾ? ಅರ್ಥ ಆಯ್ತಲ್ವಾ? ಇನ್ನ ಉತ್ತಮ ಕೈ ಬರಹ ಅಂತಂದಾಗ ದುಂಡಾಗಿ ಆಕರ್ಷಕವಾಗಿರ್ಬೇಕು, ಸುಸ್ಪಷ್ಟವಾಗಿರ್ಬೇಕು, ನೇರವಾದ ಸಾಲುಗಳಲ್ಲಿ ಬರಿಬೇಕಾಗತ್ತೆ. ಆದ್ರೆ ಆಪ್ಷನ್ ನಂಬರ್ 3 ಇದು ವಿರುದ್ಧವಾಗಿರುವಂತ ಒಂದು ಲಕ್ಷಣ. ನೆಕ್ಸ್ಟ್ 48ನೇ ಪ್ರಶ್ನೆಗೆ ಹೋಗೋಣ. ಮಗು ಉತ್ತರಿಸಿದಾಗ ಕೆಕ್ಕರಿಸಿ ನೋಡುವುದು. ಧನಾತ್ಮಕ ಶಾಬ್ದಿಕ ಅಭಿವರ್ಧನ, ಧನಾತ್ಮಕ ಅಶಾಬ್ದಿಕ ಅಭಿವರ್ಧನ, ಸಿ ಬಂದು ಋಣಾತ್ಮಕ ಶಾಬ್ದಿಕ ಅಭಿವರ್ಧನ, 4th ಆಪ್ಷನ್ ಬಂದ್ಬಿಟ್ಟು ಋಣಾತ್ಮಕ ಅಶಾಬ್ದಿಕ ಅಭಿವರ್ಧನ ಅಂತ ಇದೆ. ಎಸ್, ಏನ್ ಆನ್ಸರ್ ಬರುತ್ತೆ? ಸಿಂಪಲ್ ಆಗಿದೆ, ಸಿಂಪಲ್, ವೆರಿ ಸಿಂಪಲ್ ಆಗಿರುವಂತ ಒಂದು ಕ್ವೆಶನ್, ಆರಾಮಾಗಿ ಆನ್ಸರ್ ಮಾಡ್ಬೋದು. ಎಸ್, ಕೆಲವೊಬ್ರು ಸಿ, ಬಿ, ಡಿಫ್ರೆಂಟ್ ಆನ್ಸರ್ಸ್ ಬರ್ತಿದೆ. ಪ್ರಶ್ನೆ ಅರ್ಥ ಮಾಡ್ಕೊಂಡ್ರ ಎಲ್ಲರೂ ಕೂಡ? ಏನಿದೆ ಪ್ರಶ್ನೆಯಲ್ಲಿ? ಮಗು ಉತ್ತರಿಸಿದಾಗ ಕೆಕ್ಕರಿಸಿ ನೋಡೋದು. ಜಸ್ಟ್ ನಾವು ನೋ ಟಾಕಿಂಗ್, ನಥಿಂಗ್, ಯಾವುದೇ ಮಾತು ಇಲ್ಲ, ಯಾವುದೇ ಏನು ಆಕ್ಷನ್ಸ್ ಗಳಿಲ್ಲ, ಜಸ್ಟ್ ನಮ್ ಕಣ್ಣನ್ನ ಕೆಕ್ಕರಿಸಿ ನೋಡ್ತೀವಿ ಆ ಮಗುವನ್ನ. ಸೊ ಅಂತ ಒಂದು ನೋಟವನ್ನ ನಾವೇನಂತ ಕರಿಬಹುದು? ಋಣಾತ್ಮಕ ಅಶಾಬ್ದಿಕ ಅಭಿವರ್ಧನ. ಅಂದ್ರೆ ನೆಗೆಟಿವ್ ಆಗಿ ಮಕ್ಕಳನ್ನ ನಾನ್ ವರ್ಬಲ್ ಆಗಿ ರೀಇನ್ಫೋರ್ಸ್ಮೆಂಟ್ ಅಥವಾ
ನಾನ್ ವರ್ಬಲ್ ನೆಗೆಟಿವ್ ರಿಇನ್ಫೋರ್ಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಮಕ್ಳಿಗೆ ನಾವು ಬೈಯೋದಾಗಿರ್ಬೋದು ಅಥವಾ ಹೇಳೋದಾಗಿರ್ಬೋದು ಏನು ಮಾಡಲ್ಲ, ಜಸ್ಟ್ ನಮ್ಮ ಆಕ್ಷನ್ಸ್ ಗಳನ್ನ ತೋರಿಸ್ತೀವಲ್ವಾ. ಖುಷಿಯಿಂದ ನಗ್ತಾ ಇದ್ರೆ ಅದನ್ನ ನಾವು ಧನಾತ್ಮಕ ಆಶಾಬ್ದಿಕ ಅಭಿವರ್ತನ ಅಂತ ಕರಿತೀವಿ. ಅಥವಾ ಶಭಾಷ್ ವೆರಿ ಗುಡ್ ಅಂತ ಬಾಯಿಂದ ನಾವು ಮಕ್ಳಿಗೆ ಹೇಳ್ತಾ ಇದೀವಿ ಅಂದ್ರೆ ಅದನ್ನ ನಾವು ಧನಾತ್ಮಕ ಶಾಬ್ದಿಕ ಅಭಿವರ್ಧನ ಅಂತ ಕರಿತೀವಿ. ಮಕ್ಳಿಗೆ ಎಷ್ಟು ಕೆಟ್ಟದೇ ಬರ್ಕೊಂಡ್ ಬಂದಿದೀಯ ಅಂತೇಳಿ ಮಕ್ಳಿಗೆ ಏನಾದ್ರು ನಾವು ಶಿಕ್ಷೆ ಕೊಡ್ತಾ ಇದೀವಿ, ಮಾತುಗಳ ರೂಪದಲ್ಲಿ ಕೊಡ್ತಾ ಇದೀವಿ ಅಂದ್ರೆ ಅದನ್ನ ಋಣಾತ್ಮಕ ಶಾಬ್ದಿಕ ಅಭಿವರ್ಧನ ಅಂತ ಕರಿತೀವಿ. ಶಾಬ್ದಿಕ ಅಶಾಬ್ದಿಕ ಬಗ್ಗೆ ಮಾಹಿತಿ ಇರ್ಬೇಕು. ಶಾಬ್ದಿಕ ಅಂತಂದ್ರೆ ವರ್ಬಲ್ ಅಂತ ಹೇಳಿ ಹೇಳ್ತೀವಿ. ಸೊ ಅಶಾಬ್ದಿಕ ಅಂದ್ರೆ ನಾನ್ ವರ್ಬಲ್, ಇಲ್ಲಿ ನೋ ಟಾಕಿಂಗ್, ಜಸ್ಟ್ ಆಕ್ಷನ್ಸ್ ಗಳು ಮಾತ್ರ ಇರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇದು ಸ್ಥೂಲ ಬೋಧನೆಗೆ ಸಂಬಂಧಿಸಿರುವುದಿಲ್ಲ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದೆ. ಜೀವಂತ ಪರಿಸರದಲ್ಲಿ ನಡೆಯುವಂತಹ ಬೋಧನೆ, ಏಕ ಕೌಶಲ್ಯದ ಬೋಧನೆ, ಬಹು ಕೌಶಲ್ಯಗಳ ಬೋಧನೆ, ಬಹು ಪರಿಕಲ್ಪನೆಗಳ ಬೋಧನೆ ಅಂತ ಇದೆ. ಹ ಎಸ್, 49ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನ್ ಬರ್ತಾ ಇದೆ? ಮಾಡೋಣ, ಸಾಹಿತ್ಯನೂ ಕೂಡ ಮಾಡೋಣ, ಟೈಮ್ ಬೇಕಾದಕ್ಕೂ ವೇಟ್ ಮಾಡಿ. ಸ್ಥೂಲ ಬೋಧನೆಗೆ ಸಂಬಂಧ ಪಡದೇ ಇರ್ತಕ್ಕಂತ ಒಂದು ಅಂಶ ಯಾವುದು? ಸ್ಥೂಲ ಅಥವಾ ಸೂಕ್ಷ್ಮ ಬೋಧನೆ ಅಂತ ಕರಿತೀವಲ್ಲ ಅದು. ಧನಾತ್ಮಕ ಅಶಾಬ್ದಿಕ ವಿವರಣೆ ಹೇಳಿದ್ನಲ್ಲಮ್ಮ. ಧನಾತ್ಮಕ ಅಶಾಬ್ದಿಕ ವಿವರಣೆ ಏನಪ್ಪಾ ಅಂತಂದ್ರೆ ಮಕ್ಳಿಗೆ ಸ್ಮೈಲ್ ಕೊಡೋದು, ನಮ್ ಕಣ್ಣಲ್ಲೇ ಒಂದ್ ರೀತಿಯಾಗಿ ನೋಡ್ತೀವಲ್ವಾ. ಈಗ ಮಕ್ಳು ಮಾಡಿರೋಂತ ಕೆಲ್ಸ ನಿಮಗೆ ತುಂಬಾ ಖುಷಿ ಕೊಟ್ಟಿದೆ ಅಂತಂದ್ರೆ ಮಕ್ಕಳ ಒಂದು ಬೆನ್ನನ್ನ ತಡ್ತೀರಾ, ಏನೂ ಮಾತಾಡ್ಲಾರ್ದಂಗೆ ಜಸ್ಟ್ ಅವ್ರ ಬೆನ್ನನ್ನ ತಡ್ತೀರಾ, ಚಪ್ಪಾಳೆ ತಡ್ತೀರಾ. ಸೊ ಇವೆಲ್ಲವೂ ಕೂಡ ಧನಾತ್ಮಕ ಅಶಾಬ್ದಿಕ ಅಭಿವರ್ಧನ. ಅರ್ಥ ಆಯ್ತಾ? ಸರಿ, ಆಪ್ಷನ್ ನಂಬರ್ ಬಿ ಸರಿಯಾದಂತಹ ಉತ್ತರ ಅಂತ ಹೇಳಿ ಸುಮಾರು ಜನ ಉತ್ತರವನ್ನ ಕೊಡ್ತಿದ್ದೀರಾ. ವೆರಿ ಗುಡ್. ಆಪ್ಷನ್ ನಂಬರ್ ಬಿ ಸರಿಯಾಗಿದೆ. ಏಕ ಕೌಶಲ್ಯದ ಬೋಧನೆ ಇದು ಸ್ಥೂಲ ಬೋಧನೆಗೆ ಸಂಬಂಧ ಪಡದೇ ಇರ್ತಕ್ಕಂತ ಒಂದು ಅಂಶ. ಯಾಕಪ್ಪ ಅಂತಂದ್ರೆ ಸ್ಥೂಲ ಬೋಧನೆ ಏನು? ಇದು ಜೀವಂತ ಪರಿಸರದಲ್ಲಿ ನಡೀತಕ್ಕಂತ ಒಂದು ಬೋಧನೆ. ಅಂದ್ರೆ ಮಕ್ಕಳಿಗೆ ಬೇಕಾಗಿರುವಂತಹ ದೈನಂದಿನ ಪರಿಸರದಲ್ಲಿ, ದೈನಂದಿನ ಜೀವನದಲ್ಲಿ ನಡೀತಕ್ಕಂತಹ ಒಂದು ಬೋಧನೆ. ಜೊತೆಗೆ ಬಹು ಕೌಶಲ್ಯಗಳು ಇಲ್ಲಿ ಸೇರ್ಕೊಂಡಿರತ್ತೆ. ಬಹಳಷ್ಟು ಪರಿಕಲ್ಪನೆಗಳನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಬಟ್ ಒಂದೇ ಒಂದು ಕೌಶಲ್ಯದ ಬೋಧನೆ ಮಾಡ್ಲಿಕ್ಕೆ ನಾವು ಸ್ಥೂಲ ಬೋಧನೆಯನ್ನ ಬಳಕೆ ಮಾಡೋದಿಲ್ಲ. ಅರ್ಥ ಆಯ್ತಲ್ವಾ? ಸೊ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಇದು ಜ್ಞಾನ ವಲಯದ ಉದ್ದಿಷ್ಟವಲ್ಲ. ನೋಡಿ, ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು. ಯಾರ್ ಗಮನ ಕೊಡೋದಿಲ್ವೋ ಬಹಳ ಕಷ್ಟ ಅನ್ಭವಿಸ್ಬೇಕಾಗತ್ತೆ ಮುಂದೆ. ಯಾಕೆಂದ್ರೆ ಬರ್ತಾ ಬರ್ತಾ ಹೆವಿ ಸ್ಪರ್ಧೆಗಳು ಏರ್ಪಡೋದ್ರಿಂದ, ಕಾಂಪಿಟೇಷನ್ಸ್ ಗಳು ಜಾಸ್ತಿ ಆಗೋದ್ರಿಂದ ನೀವ್ ಎಷ್ಟು ತಿಳ್ಕೊಂಡ್ರು, ಎಷ್ಟು ಅನ್ವಯ ಮಾಡ್ಕೊಂಡ್ರು ಕೂಡ ಕಡಿಮೆನೆ. ಹೆಚ್ಚು ಫೋಕಸ್ ಮಾಡ್ರಿ. ಅರ್ಥಗ್ರಹಣ, ಅನ್ವಯ, ಮೆಚ್ಚುಗೆ, ವಿಶ್ಲೇಷಣೆ ಅಂತ ಇದೆ. ಎಸ್, ಜ್ಞಾನ ವಲಯದ ಉದ್ದಿಷ್ಟ ಅಲ್ಲದೆ ಇರುವಂತದ್ದು ಯಾವುದು? ನಾನೀಗ ನನ್ನ ತರಗತಿಗಳನ್ನ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಜ್ಞಾನಾತ್ಮಕ ವಲಯದಲ್ಲಿ ಅವೆಲ್ಲ ಉದ್ದಿಷ್ಟಕಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಮೊನ್ನೆ ತರಗತಿಯಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ನಾನು ನಿಮ್ಗೆ. ಜ್ಞಾನ ಅಂತಂದ್ರೆ ನಿಮಗೆಲ್ಲ ಗೊತ್ತಿದೆ, ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಜ್ಞಾನ. ಅನ್ವಯ ಅಂತಂದ್ರೆ ವಿಷಯಗಳನ್ನ ಅನ್ವಯ ಮಾಡ್ಕೊಳ್ತೀವಿ, ಅದನ್ನ ಸಂಪೂರ್ಣವಾಗಿ ತಿಳಿದುಕೊಂಡು ಅಪ್ಲೈ ಮಾಡ್ಕೊಳ್ತೀವಿ, ವಿಶ್ಲೇಷಣೆ ಮಾಡ್ತೀವಿ. ಈ ಮೂರೂ ಕೂಡ ಏನಪ್ಪಾ ಅಂದ್ರೆ ಜ್ಞಾನಾತ್ಮಕ ವಲಯದಲ್ಲಿ ಬರ್ತಕ್ಕಂತ ಉದ್ದಿಷ್ಟಗಳು. ಆದ್ರೆ ಮೆಚ್ಚುಗೆ ಏನಿದೆ ಇದು ಜ್ಞಾನಾತ್ಮಕ ವಲಯದಲ್ಲಿ ಬರೋದಿಲ್ಲ. ಮೆಚ್ಚುಗೆ ಅನ್ನೋದು ಜ್ಞಾನಾತ್ಮಕ ವಲಯದಲ್ಲಿ ಬರದೇ ಇರ್ತಕ್ಕಂತ ವಿಚಾರ ಆಗಿರೋದ್ರಿಂದ ಇದನ್ನ ನಾವು ತೆಗಿಬೇಕು. ಅರ್ಥಗ್ರಹಣೆ, ಅನ್ವಯ, ವಿಶ್ಲೇಷಣೆ, ವಿಮರ್ಶೆ ಇವೆಲ್ಲವೂ ಕೂಡ ಜ್ಞಾನಾತ್ಮಕ ವಲಯದಲ್ಲಿ ಬರುವಂತದ್ದು. ನೆಕ್ಸ್ಟ್ ಕ್ವಶನ್ ಹೀಗಿದೆ. ಭಾಷೆ ಅಥವಾ ಭಾಷಾ ಕೌಶಲ್ಯಗಳನ್ನ ಕಲಿಯಲು ಮಾನಸಿಕ ಶಾರೀರಿಕ ಸಿದ್ಧತೆ ಇರಬೇಕು ಎನ್ನುವುದು
ಸಿದ್ಧತೆಯ ನಿಯಮ, ಅನುಕರಣೆಯ ನಿಯಮ, ಅಭ್ಯಾಸ ನಿಯಮ ಹಾಗೆ ಅಭಿರುಚಿಯ ನಿಯಮ. ಏಕಕೌಶಲ್ಯ ಬೋಧನೆ ಹೇಳಿ. ನಾನು ಆಲ್ರೆಡಿ ಹೇಳಿದ್ದೀನಮ್ಮ, ಶಾಲೆ ಅಂದ ತಕ್ಷಣ ಬರೀ ಪಾಠ ಮಾಡೋದಲ್ಲ, ಮಕ್ಕಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಪಾಠ ಮಾಡೋದಲ್ಲ, ಮಕ್ಕಳಿಗೆ ಬೇಕಾಗಿರುವಂತ ಸಹಪಾಠ್ಯ ಚಟುವಟಿಕೆಗಳನ್ನ ಏರ್ಪಡಿಸ್ಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸ್ಬೇಕು, ನೈಜವಾದಂತಹ ಒಂದು ಕ್ರಿಯೇಟಿವ್ ಥಿಂಗ್ಸ್ ಗಳನ್ನ ತಿಳಿಸ್ಕೊಡ್ಬೇಕು. ಅದ್ಯಾವ್ದು ಮಾಡದೇ ಇದ್ರೆ ಇದನ್ನ ನಾವು ಏಕ ಬೋಧನಾ ಕೌಶಲ್ಯ ಅಂತ ಕರಿತೀವಿ. ಸರಿನಮ್ಮ? ಅರ್ಥ ಆಗದೆ ಇದ್ದವರು ಅದು ಸಿಂಪಲ್ ಆಗಿದೆ, ಅವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಬೀಳಲ್ಲ. ಎಸ್, ಭಾಷೆ ಅಥವಾ ಭಾಷಾ ಕೌಶಲ್ಯಗಳನ್ನ ಕಲಿಯಲು ಮಾನಸಿಕ ಶಾರೀರಿಕ ಸಿದ್ಧತೆ ಇರಬೇಕು. ಹಾಗಾದ್ರೆ ಇದು ಯಾವ ನಿಯಮ? ಯಾವ ನಿಯಮ ಇದು? ಸಿದ್ಧತಾ ನಿಯಮನ, ಅನುಕರಣೆಯ ನಿಯಮನ, ಹಾಗೆ ಅಭ್ಯಾಸ ನಿಯಮ, ಮತ್ತೊಂದು ಅಭಿರುಚಿ ನಿಯಮ ಅಂತ ಇದೆ. ಎಸ್ ಎಸ್, ಆಪ್ಷನ್ ನಂಬರ್ 1 ಅಂತ ಯಾರೆಲ್ಲ ಹೇಳಿದ್ರು ನಿಮ್ಮ ಉತ್ತರ ಸರಿಯಾಗಿದೆ. ಏಕೆಂದ್ರೆ ಇದು ಸಿದ್ಧತೆ ನಿಯಮ. ಮಕ್ಕಳು ಭಾಷೆ ಅಥವಾ ಭಾಷಾ ಕೌಶಲ್ಯಗಳನ್ನ ಕಲಿಬೇಕು. ಈಗ LSRW ಸ್ಕಿಲ್ಸ್ ಗಳೇನಿದೆ ಇವುಗಳನ್ನ ನಾವು ಭಾಷಾ ಕೌಶಲ್ಯಗಳು, ಕೇಳೋದು, ಮಾತಾಡೋದು, ಓದೋದು, ಬರೆಯೋದು, ಇವೆಲ್ಲವೂ ಕೂಡ ಭಾಷಾ ಕೌಶಲ್ಯಗಳು. ಇವುಗಳನ್ನ ಕಲಿಬೇಕು ಅಂತಂದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ವಿದ್ಯಾರ್ಥಿಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಸಿದ್ಧತೆಯನ್ನ ಹೊಂದಿರ್ಬೇಕು, ಪರಿಪಕ್ವತೆಯನ್ನ ಹೊಂದಿರ್ಬೇಕು. ಹಾಗಾದ್ರೆ ಇದು ಕಲಿಕೆಯ ಯಾವ ನಿಯಮ ಅಂತ ಪ್ರಶ್ನೆ ಬಂದಾಗ ಇದು ಕಲಿಕಾ ಸಿದ್ಧತೆಯ ನಿಯಮ ಅಂತೇಳಿ ಬರುತ್ತೆ. ಮಗು ರೆಡಿ ಇದೆನಾ? ರೆಡಿ ಇದ್ರೆ ಅದನ್ನ ಕಲಿಸ್ತೀವಿ ನಾವು. ಈಗ ನೋಡಿ, 6 ವರ್ಷದ ಮಗು ಅಥವಾ 5 ವರ್ಷದ ಮಕ್ಕಳಿಗೆ ನಾವು 1ನೇ ಕ್ಲಾಸಿಗೆ ಅಡ್ಮಿಷನ್ ಮಾಡಿಸ್ತೀವಿ. ಯಾಕೆಂದ್ರೆ ಆ ಮಕ್ಕಳಿಗೆ ಪರಿಪಕ್ವತೆ ಹೊಂದಿದ್ದಾರೆ, ಸಿದ್ಧವಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಕ್ಕಳಿಗೆ ನಾವು ಭಾಷಾ ಕೌಶಲ್ಯಗಳು ಎಲ್ಲವನ್ನ ಕೂಡ ಕಲಿಸುವಂತ ಪ್ರಯತ್ನ ಮಾಡ್ತೇವೆ. ಸರಿ, ಇದು ಕಲಿಕಾ ಸೂತ್ರಧಾರಿತವಾದುದಲ್ಲ ಅಂತ ಇದೆ. 52ನೇ ಪ್ರಶ್ನೆ. ತಿಳಿದ ವಿಷಯದ ಕಡೆಯಿಂದ ತಿಳಿಯದ ವಿಷಯದ ಕಡೆಗೆ ಕಲಿಕೆ, ಕ್ಲಿಷ್ಟತೆಯಿಂದ ಸರಳತೆಯ ಕಡೆಗೆ, ಜೀವನಾನುಭವಗಳಿಗೆ ಹೊಂದಿಸಿ ಕಲಿಕೆ, ದೃಷ್ಟಾಂತಗಳ ಮೂಲಕ ಸೂತ್ರ ಸಮನ್ವಯದ ಕಲಿಕೆ ಅಂತ ಇದೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ 4 ಆಪ್ಷನ್ಗಳಲ್ಲಿ ಒಂದು ಕಲಿಕಾ ಸೂತ್ರಾಧಾರಿತವಾಗಿರದೇ ಇರ್ತಕ್ಕಂಥ ಅಂಶ ಯಾವುದು? ಇಲ್ಲಿ ಕೂಡ ಬಹಳ ಸಿಂಪಲ್ ಆಗಿರೋ ಒಂದು ಆನ್ಸರ್ ಬರುತ್ತೆ. ಸಿಂಪಲ್ ಆಗಿ ಹೇಳ್ಬಿಡ್ಬೋದು. ಎಸ್, ಆಪ್ಷನ್ ನಂಬರ್ ಸಿ ಅಲ್ವೇನ್ರಿ? ಯಾರೆಲ್ಲ ಹೇಳಿದ್ರಿ ಆನ್ಸರ್ಸ್ ಗಳನ್ನ? ಆಲ್ಮೋಸ್ಟ್ ಎಲ್ಲರೂ ಕೂಡ ಆಪ್ಷನ್ ನಂಬರ್ ಬಿ, ಸಿ, ಡಿಫರೆಂಟ್ ಆನ್ಸರ್ಸ್. ಬಟ್ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ಜೀವನಾನುಭವಗಳಿಗೆ ಹೊಂದಿಸಿ ಕಲಿಕೆ. ಇದು ಕಲಿಕೆಯ ಸೂತ್ರ ಆಧಾರಿತವಾಗಿರ್ತಕ್ಕಂಥ ಅಲ್ಲ. ಕಲಿಕೆಯ ಸೂತ್ರಾಧಾರಿತವಾದದ್ದು ಯಾವುದಲ್ಲ ಅಂತ ಕೇಳಿದರೆ, ಹಾಗಾಗಿ ಇದಲ್ಲ. ನೋಡಿ, ತಿಳಿದ ವಿಷಯದ ಕಡೆಗೆ ತಿಳಿಯದ ವಿಷಯದ ಕಡೆಗೆ ಕಲಿಕೆ ಅಂದ್ರೆ ಅನುಗಮನದಿಂದ ನಿಗಮನದ ಕಡೆಗೆ ಸಾಕ್ತಕ್ಕಂಥ ಕಲಿಕೆ, ಇದು ಕಲಿಕೆಯ ಸೂತ್ರ. ಹಾಗೆ ಕ್ಲಿಷ್ಟತೆಯಿಂದ ಸರಳತೆ ಕಡೆಗೆ, ಇದು ಕೂಡ ಕಲಿಕಾ ನಿಯಮ. ಹಾಗೆ ದೃಷ್ಟಾಂತಗಳು, ಉದಾಹರಣೆಗಳಿಂದ ನಾವು ಸೂತ್ರಗಳನ್ನ ಮತ್ತೆ ನಿಯಮಗಳನ್ನ ಕಲಿಯುವಂಥದ್ದು, ಈ 3 ಕೂಡ ಕಲಿಕೆಗೆ ಸಂಬಂಧಪಟ್ಟಂತ ಆ ಕಲಿಕಾ ಸೂತ್ರಕ್ಕೆ ಸಂಬಂಧಪಟ್ಟಂತಹ ಹೇಳಿಕೆಗಳು. ಆದ್ರೆ ಇದು ಅನುಭವದ ಮಾತಿದು, ಜೀವನ ಅನುಭವಗಳಿಗೆ ಹೊಂದಿಸಿ ಕಲಿಕೆ ಇದೇನಿದೆ ಅಂತಂದ್ರೆ ನಮ್ಮ ಅನುಭವಾತ್ಮಕ ಕಲಿಕೆಗೆ ಸಂಬಂಧಪಡುತ್ತೆ. ಬಟ್ ಆದ್ರೆ ಇದನ್ನ ನಾವು ಕಲಿಕಾ ಸೂತ್ರ ಅಂತೇಳಿ ಕರೆಯೋದಿಲ್ಲ. ಹಾಗಾಗಿ ಆಪ್ಷನ್ ನಂಬರ್ 3 ಅನ್ನ ನಾವು ತೆಗಿಬೇಕಾಗತ್ತೆ. 53ನೇ ಪ್ರಶ್ನೆಗೆ ಹೋಗೋಣ. ಇದು ಮೌನ ಓದಿನ ಲಕ್ಷಣಕ್ಕೆ ಹೊರತಾದುದಾಗಿದೆ. ಹಾಗಾದ್ರೆ ಯಾವುದು? ಭಾವಯುಕ್ತವಾಗಿರುತ್ತದೆ. 2 ಬಂದು ಅರ್ಥಗ್ರಹಣಕ್ಕೆ ಹೆಚ್ಚಿನ ಮಹತ್ವವಿರುತ್ತದೆ. 3 ಧ್ವನ್ಯಂಗಗಳಿಗೆ ಕೆಲಸ ಇರುವುದಿಲ್ಲ. ಡಿ ಬಂದು ಶ್ರೋತೃಗಳ ಪ್ರತಿಕ್ರಿಯೆ ಗಮನಿಸುತ್ತಾ ಓದುವುದು. ಶ್ರೋತೃಗಳು ಅಂದ್ರೆ ಆಡಿಯನ್ಸ್, ನಾವು ಕೇಳುಗರು. ಈಗೇನ್ ನಮ್ಮ ಮುಂದೆ ನಾವು ಪಾಠ ಮಾಡೋ ಸಂದರ್ಭದಲ್ಲಿ ಕೇಳ್ತಾರಲ್ವಾ, ಅವ್ರನ್ನ ನಾವು ಶ್ರೋತೃಗಳು ಅಂತೇಳಿ ಕರಿತೀವಿ, ಆಡಿಯನ್ಸ್.
ಇದು ಮೌನ ಓದಿನ ಲಕ್ಷಣಕ್ಕೆ ಹೊರತಾದುದಾಗಿದೆ, ಅಂದ್ರೆ ಅದಕ್ಕೆ ವಿರುದ್ಧವಾಗಿದೆ. ಯಾವುದು? ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಯಾರಾದ್ರೂ ತರಗತಿಗಳನ್ನ ಟಿಇಟಿ ತರಗತಿಗಳನ್ನ ತೆಗೆದುಕೊಳ್ಬೇಕು ಅಂದ್ರೆ ಇನ್ನೂ ಕೂಡ ಸಮಯಾವಕಾಶ ಕೊಟ್ಟಿದೀವಿ. 20 ವರ್ಗೂ ಕೂಡ ಸಮಯಾವಕಾಶ ಇದೆ. 20th ಫೆಬ್ರವರಿ ತನಕನೂ ಕೂಡ ಅವಕಾಶ ಕೊಟ್ಟಿದೀವಿ. ಜಾಯ್ನ್ ಆಗ್ಬೇಕು ಅನ್ನುವಂತ ವಿದ್ಯಾರ್ಥಿಗಳು 8217670405 ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ 6361153623 ನಂಬರ್ನ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಎಸ್, ಇಲ್ಲಿ ಡಿ ಬರ್ತಿದೆ ಆನ್ಸರ್ ನೋಡಿ. ಯೋಚನೆ ಮಾಡಿ ಉತ್ತರ ಕೊಡ್ತಿದ್ದೀರಾ. ವೆರಿ ಗುಡ್, ವೆರಿ ಗುಡ್. ಯಾಕೆ ಅಂತಂದ್ರೆ ಮೌನ ಓದು, ಸೈಲೆಂಟ್ ರೀಡಿಂಗ್ ಅಂದ್ರೆ ಏನು? ನಮ್ಮ ಮಾನಸಿಕವಾಗಿ ನಾವು ನಮ್ಮ ಓದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಏನಿದೆ ಸೂಕ್ಷ್ಮವಾಗಿ ಓದೋದಕ್ಕೋಸ್ಕರ ಮೌನ ಓದನ್ನ ತೆಗೆದುಕೊಳ್ತೀವಿ. ಅಲ್ಲಿ ನಮ್ಗೆ ಎದುರಿಗಿರ್ತಕ್ಕಂತ ವಿದ್ಯಾರ್ಥಿಗಳಿಗಾಗ್ಲಿ ಅಥವಾ ಎದುರಿಗಿರ್ತಕ್ಕಂತಹ ಜನಗಳಿಗಾಗ್ಲಿ ನಾವು ಪ್ರತಿಕ್ರಿಯೆ ಗಮನಿಸ್ತಾ ಓದುವಂತ ವಿಚಾರ ಅಲ್ಲ ಇದು. ನಮ್ಮ ಭಾವಯುಕ್ತವಾಗಿರುತ್ತೆ. ಅರ್ಥಗ್ರಹಣ ಜಾಸ್ತಿ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಓದ್ತಾ ಇರ್ತೀವಿ. ಇಲ್ಲಿ ಧ್ವನ್ಯಂಗಗಳಿಗೆ ಕೆಲಸ ಇರೋದೇ ಇಲ್ಲ ಅಲ್ವಾ? ಯಾಕೆಂದ್ರೆ ಜೋರಾಗಿ ಓದಿದ್ರೆ ಮಾತ್ರ ನಮ್ಮ ಗಂಟ್ಲಿನಿಂದ ಶಬ್ದ ಉತ್ಪತ್ತಿ ಆಗ್ತಾ ಹೋಗುತ್ತೆ, ನಾಲ್ಗೆಯಿಂದ ಶಬ್ದಗಳು ಬರುತ್ತೆ. ಇಲ್ಲಿ ಯಾವುದೇ ಧ್ವನ್ಯಂಗಗಳಿಗೆ ಕೆಲಸ ಇರೋದೇ ಇಲ್ಲ. ಮೌನ ಓದು ಅಂದ್ರೆ ಮನಸ್ಸಿನಲ್ಲೇ ಓದುವಂತ ಒಂದು ಪ್ರತಿಕ್ರಿಯೆ. ಹಾಗಾಗಿ ನೆಕ್ಸ್ಟ್, ಅನುಭವಗಳನ್ನ ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳುವುದರ ಮೂಲಕ ಅವು ಸ್ವಾಧೀನಗೊಳ್ಳುವಂತ ಪ್ರಕ್ರಿಯೆಗೆ ಸಂವಹನ. ಈ ಮಾತನ್ನ ಹೇಳಿದಂತ ಭಾಷಾ ತಜ್ಞರು ಯಾರು? ಡಿ ಬರ್ಲೋ, ಜಾನ್ ಡ್ಯೂಯಿ, ಲಾರೆನ್ಸ್, ಅರಿಸ್ಟಾಟಲ್. ಎಸ್, ನಂದು ಅವರೇ. ಆಕ್ಚುಲಿ ಆನ್ಲೈನ್ ಕ್ಲಾಸಸ್ ರೆಗ್ಯುಲರ್ ಆಗಿ ಡೈಲಿ ಏನಿರಲ್ಲಮ್ಮ. ವಾರದಲ್ಲಿ ಒಂದು 4 ರಿಂದ 5 ದಿನ ತೆಗೆದುಕೊಳ್ತೀನಿ. ಸೊ ಇದೆಲ್ಲ ಪಬ್ಲಿಕ್ ಕ್ಲಾಸ್ ಆಗಿರುತ್ತೆ, ನೋಡ್ಕೊಳ್ಬಹುದು. ಯಾರಾದ್ರೂ ಪೇಡ್ ಕ್ಲಾಸ್ ಅಲ್ಲಿ ಇದ್ದೀರಾ ಅಂತಂದ್ರೆ ನಿಮಗೆ ಕರೆಕ್ಟ್ ಆಗಿ ಸೀಕ್ವೆನ್ಸ್ ಪ್ರಕಾರ ಡೈಲಿ 5 ಅವರ್ ರಾತ್ರಿ 8 ಗಂಟೆಗೆ ಬಂದ್ಬಿಡುತ್ತೆ. ಕನ್ನಡ, ಇಂಗ್ಲಿಷ್, ಸೈಕಾಲಜಿ, ಸೋಷಿಯಲ್ ಸೈನ್ಸ್ ಇದ್ರೆ ಸೋಷಿಯಲ್ ಸೈನ್ಸ್, ಸೈನ್ಸ್ ಮ್ಯಾಥ್ಸ್ ಇದ್ದವ್ರಿಗೆ ಸೈನ್ಸ್ ಮ್ಯಾಥ್ಸ್ ಬರ್ತಾ ಹೋಗುತ್ತೆ. ಅದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ತರಗತಿ. ಅದ್ರಲ್ಲಿ ಡೀಟೇಲ್ ಆಗಿರುವಂತ ತರಗತಿಗಳನ್ನ ಕೊಟ್ಟಿರ್ತೀವಿ. ಎಸ್, ಎಕ್ಸಾಕ್ಟ್ಲಿ ನಿಮ್ ಉತ್ತರ ಸರಿಯಾಗಿದೆ. ಯಾರೆಲ್ಲ ಜಾನ್ ಡೂಯಿ ಅಂತ ಹೇಳಿ ರೈಟ್ ಆನ್ಸರ್ ಕೊಟ್ಟಿದ್ದೀರಾ, ವೆರಿ ಗುಡ್ ಅಂಡ್ ಕಂಗ್ರಾಚುಲೇಷನ್ಸ್. ಇವ್ರು ಹೇಳ್ತಾರೆ, ಅನುಭವಗಳನ್ನ ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳೋದ್ರ ಮೂಲಕ ಅವು ಏನಾಗುತ್ತೆ, ಸ್ವಾಧೀನಗೊಳ್ಳುತ್ತೆ. ಅಂತಹ ಒಂದು ಪ್ರತಿಕ್ರಿಯೆನ ಸಂವಹನ ಅಂತ ಹೇಳಿ ಜಾನ್ ಡೂಯಿ ಅವರು ಕರೀತಾರೆ. ವೆರಿ ಗುಡ್. ಇನ್ನೊಂದು ಪ್ರಶ್ನೆ ಇದೆ, 55ನೇ ಪ್ರಶ್ನೆ. ಇದು ಉತ್ತಮ ಪರೀಕ್ಷೆಯ ಗುಣಲಕ್ಷಣವಲ್ಲ. ಸಮಂಜಸತೆ, ವಿಶ್ವಾಸನೀಯತೆ, ಹಾಗೆ ವಸ್ತುನಿಷ್ಠತೆ, ಸಂಕುಚಿತತೆ ಅಂತ ಇದೆ. ಆ ಏನ್ ಉತ್ತರ ಆಗುತ್ತೆ ಹಾಗಾದ್ರೆ? ಪರೀಕ್ಷೆಯ ಗುಣಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ನಿಮ್ಗೆಲ್ಲ ಗೊತ್ತಿರ್ಬೇಕು. ಆದ್ರೆ ಉತ್ತಮ ಪರೀಕ್ಷೆಯ ಗುಣಲಕ್ಷಣ ಅಲ್ಲ ಅಂತ ಕೇಳ್ತಿದ್ದಾರೆ. ಯಾವ್ದಲ್ಲ? ಬಹಳ ಸಿಂಪಲ್ ಆಗಿದೆ. ಆರಾಮಾಗಿ ಫ್ರೀ ಹಿಟ್ ಕ್ವಶನ್ ಅಂತ ಕರಿತೀವಲ್ಲ, ಆ ತರ ಇದೆ. ಎಸ್, ಎಕ್ಸಾಕ್ಟ್ಲಿ, ಸಂಕುಚಿತತೆ. ಪರೀಕ್ಷೆ ಯಾವಾಗ್ಲೂ ಹೇಗಿರ್ಬೇಕು? ಸಮಂಜಸವಾಗಿರ್ಬೇಕು, ವಸ್ತುನಿಷ್ಠವಾಗಿರ್ಬೇಕು ಅಲ್ವಾ? ಹಾಗೆ ವಿಶ್ವಾಸನೀಯವಾಗಿರ್ಬೇಕು. ಈ ಮೂರುಗಳ ಬಗ್ಗೆ ನಾನು ಹೇಳ್ತಲೇ ಇರ್ತೀನಿ ಪ್ರತಿ ಒಂದು ಕ್ಲಾಸ್ ಅಲ್ಲಿ ಕೂಡ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾಸಸ್ಗಳು, ಸಾರಿ ಕ್ವಶನ್ಸ್ ಗಳಂತೂ ಬಂದೇ ಬರುತ್ತೆ. ನಾವು ಅದಕ್ಕೆ ಎಕ್ಸ್ಪ್ರೆಷನ್ ಕೊಟ್ಟೆ ಕೊಡ್ತೀನಿ. ಸಂಕುಚಿತತೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಬಹಳಷ್ಟು ಕಡಿಮೆ ಅಂತ. ಅಂದ್ರೆ ವಿಚಾರಗಳು ಏನಾಗಿರಲ್ಲ, ಬ್ರಾಡ್ ಆಗಿರೋದಿಲ್ಲ, ವಿಶಾಲವಾದಂತಹ ಒಂದು ವಿಷಯಗಳನ್ನ ಅಲ್ಲಿ ತಿಳಿಸೋದಕ್ ಸಾಧ್ಯ ಇರಲ್ಲ, ಸಂಕುಚಿತತೆ ಇರುತ್ತೆ. ಆದ್ರೆ ಉತ್ತಮ ಪರೀಕ್ಷೆ ಗುಣಲಕ್ಷಣ ಸಂಕುಚಿತತೆ ಭಾವವನ್ನ ಹೊಂದಿರೋದಿಲ್ಲ. ಹಂಗಾಗಿ ಆಪ್ಷನ್ ನಂಬರ್ ಡಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್, ಮೆಲ್ವಾತು. ಈ ಪದವು ಈ ಸಂಧಿಗೆ ಉದಾಹರಣೆ. ಹಾಗಾದ್ರೆ ಯಾವ ಸಂಧಿಗೆ ಉದಾಹರಣೆ? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಮತ್ತು ಗುಣ ಸಂಧಿ ಅಂತ ಇದೆ. ಮೆಲ್ವಾತು. ಲೋಪ ಸಂಧಿ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ.
ಸಂಧಿ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಏನಾಗ್ತದೆ, ಒಂದ್ ಪದ ಬಿಟ್ಟು ಹೋಗುತ್ತೆ, ಅದನ್ನ ಲೋಪ ಸಂಧಿ ಅಂತ ಕರಿತೀವಿ. ಆಗಮ ಸಂಧಿಯಲ್ಲಿ ಒಂದ್ ಪದ ಹೊಸದಾಗಿ ಬಂದ್ ಸೇರ್ಕೊಳ್ಳುತ್ತೆ, ಅದನ್ನ ಆಗಮ ಸಂಧಿ ಅಂತ ಹೇಳ್ತೀವಿ. ಆದೇಶ ಸಂಧಿ ಅಂದ್ರೆ ಕತಪಗಳಿಗೆ ಗದಬ ವ್ಯಂಜನಾಕ್ಷರಗಳು ಆದೇಶವಾಗಿ ಬಂದ್ರೆ ಅದನ್ನ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಗುಣ ಸಂಧಿ ಅಂದ್ರೆ ಇದು ಸಂಸ್ಕೃತ ಸ್ವರ ಸಂಧಿ ಆಗಿರುತ್ತೆ, ಅಲ್ಲಿ ವಿಶೇಷವಾದಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಎಸ್, ಸಿ ಸರಿಯಾಗಿದೆ. ಹೌದು, ಆದೇಶ ಸಂಧಿ. ಮೇಡಮ್, ಕಾತಾಪಗಳಿಗೆ ಗಾದಾಬ ವ್ಯಂಜನಾಕ್ಷರಗಳು ಮಾತ್ರ ಬರ್ಬೇಕಲ್ಲ, ಇಲ್ಲಿ ಎಲ್ಲಿ ಕಾತಾಪನೂ ಇಲ್ಲ ಗಾದಾಬನೂ ಇಲ್ಲ ಅಂದ್ರೆ ಹಂಗಲ್ಲ. ಮೇಲ್ ಪ್ಲಸ್ ಮಾತು ಅಂತ ಬರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ಮೆಲ್ವಾತು. ಕೆಲವೊಂದ್ಸಲ ಏನಾಗುತ್ತೆ, ವಾನು ಕೂಡ ಇದು ಆದೇಶವಾಗಿ ಬರೋದನ್ನ ನಾವು ಕಾಣ್ತಾ ಇದೀವಿ. ಹಾಗಾಗಿ ಇದನ್ನ ನಾವು ಏನಂತ ಕರೆದ್ವಿ, ಮೆಲ್ವಾತು. ಆಗಮ ಸಂಧಿನ ಅಥವಾ ಆದೇಶ ಸಂಧಿನ? ಆದೇಶ ಸಂಧಿ. ನೆನ್ಪಿಟ್ಕೊಳ್ಳಿ, ಇವೆಲ್ಲವುಗಳನ್ನ ನಾವು ಎಕ್ಸೆಪ್ಷನ್ಸ್ ಅಂತ ಹೇಳಿ ಕರಿತೀವಿ. ಸರಿನಾ? ಊರೂರು, ಊರು ಪ್ಲಸ್ ಊರು ಏನಾಯ್ತು, ಊರೂರು. ಇದು ನಾವು ಲೋಪ ಸಂಧಿ ಅಂತ ಕರಿತೀವಿ. ಇಲ್ಲಿ ಊಕಾರ, ಇಲ್ಲಿ ಊಕಾರ, ಆದ್ರೆ ಸಂಧಿ ಆಗುವಾಗ ಊರೂರು ಅಂತ ಬಂತಪ್ಪ. ಹಾಗಾದ್ರೆ ಇಲ್ಲಿ ಊ ಲೋಪ ಆಗಿ ಬಂದಿರೋದ್ರಿಂದ ಇದನ್ನ ಲೋಪ ಸಂಧಿ ಅಂತ ಕರಿತೀವಿ. ಆಗಮ ಸಂಧಿಯಲ್ಲಿ ವಾಕಾರ ಮತ್ತೆ ಯಾಕಾರ ಆಗಮ ಆಗುವಂತದ್ದನ್ನ ನೋಡಿದೀವಿ. ಸೊ ಹಾಗಾಗಿ ಆಗಮ ಸಂಧಿ. ಫಾರ್ ಎಕ್ಸಾಂಪಲ್ ಯಾವ್ದು ಬರುತ್ತೆ? ಆಗಮ ಸಂಧಿಗೆ ಎಕ್ಸಾಂಪಲ್ಸ್ ಗಳು ಯಾವ್ದು ಬರುತ್ತೆ ಹೇಳಿ? ಮನೆಯನ್ನು ಅಂತ ಇದೆ. ಮನೆ ಪ್ಲಸ್ ಅನ್ನು, ಮನೆಯನ್ನು. ಇಲ್ಲಿ ಏನಾಯ್ತು, ಮನೆಯನ್ನು ಅಲ್ವಾ? ಈ ತರ. ಮಳೆಗಾಲ ಆಗಮ ಸಂಧಿನ ಮಹಾಲಕ್ಷ್ಮಿ ಅವ್ರೆ? ಮಳೆಗಾಲ ಆಗಮ ಸಂಧಿ ಆಗತ್ತೇನ್ರಮ್ಮ? ಮಳೆ ಪ್ಲಸ್ ಕಾಲ, ಮಳೆಗಾಲ. ಕಾಕಾರಕ್ಕೆ ಗಾಕಾರ ಆದೇಶವಾಗಿ ಬಂದಿದೆ ಅಂದ್ರೆ ಆದೇಶ ಸಂಧಿ ಆಗತ್ತೆ. ತಪ್ಪಾಗಿ ಉತ್ತರ ಕೊಟ್ಟಿದ್ದೀರಾ ಮಹಾಲಕ್ಷ್ಮಿ. ಓಕೆ, ಇರ್ಲಿ, ಪರವಾಗಿಲ್ಲ. ನೆಕ್ಸ್ಟ್ ಹೋಗೋಣ. ಹೊಸಗನ್ನಡ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ. ಕರ್ಮಧಾರೆಯ ಸಮಾಸ, ಹಾಗೆ ದ್ವಿಗು ಸಮಾಸ, ತತ್ಪುರುಷ ಸಮಾಸ, ಅಂಶಿ ಸಮಾಸ. ಏ ಆಗಲ್ಲ ವರ್ಷ ಅವ್ರೆ, ಏ ಆಗಲ್ಲಮ್ಮ. ಕೆಲವೊಂದು ಎಕ್ಸೆಪ್ಷನ್ಸ್ ಅಂತ ಬರುತ್ತೆ. ಎಕ್ಸೆಪ್ಷನ್ಸ್ ಅಂದ್ರೆ ವಿಶೇಷವಾದಂತಹ ಸಂಧಿಗಳು ಅಥವಾ ವಿಶೇಷವಾಗಿ ಅಲ್ಲಿ ಕ್ರಿಯೆ ನಡೀತಕ್ಕಂಥ ಸಂಧಿಗಳು ಬರುತ್ತೆ. ಅದರಲ್ಲಿ ಆದೇಶ ಸಂಧಿಯಲ್ಲಿ ಮೆಲ್ವಾತು ಕೂಡ. ಬಹಳಷ್ಟು ಸಲ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹೊಸಗನ್ನಡ ಪದವು ಈ ಸಮಾಸಕ್ಕೆ ಉದಾಹರಣೆ. ಯಾವ ಸಮಾಸ? ಹೊಸ ಪ್ಲಸ್ ಕನ್ನಡ ಏನಾಯ್ತು, ಹೊಸಗನ್ನಡ. ಹೊಸ ಪ್ಲಸ್ ಕನ್ನಡ ಏನಾಯ್ತು, ಹೊಸಗನ್ನಡ. ಹೊಸ ಪ್ಲಸ್ ಕನ್ನಡ ಬರುತ್ತಾ ಅಥವಾ ಹೊಸದಾದ ಕನ್ನಡ ಬರುತ್ತಾ? ಹೊಸದಾದ ಪ್ಲಸ್ ಕನ್ನಡ ಹೊಸಗನ್ನಡ ಅಲ್ವಾ? ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ, ಒಂದು ವಿಶೇಷಣ ಮತ್ತು ವಿಶೇಷದಿಂದ ಕೂಡಿರ್ತಕ್ಕಂತಹ ಸಮಾಸ ಆಗಿರೋದ್ರಿಂದ ಆಪ್ಷನ್ ನಂಬರ್ 1 ಕರ್ಮಧಾರೆಯ ಸಮಾಸ ಅಂತೀವ, ತತ್ಪುರುಷ ಸಮಾಸ ಅಂತೀವ, ದ್ವಿಗು ಸಮಾಸ ಅಂತ ಹೇಳ್ತೀವ, ಯಾವ ಸಮಾಸ ಅಂತ ಹೇಳ್ತೀವಿ? ಬೇಗ ಬರ್ಲಿ ಆನ್ಸರ್ಸ್. ನಾನು ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಕೂಡ ಬಂದಿತ್ತು. ಇದು ಕರ್ಮಧಾರೆಯ ಸಮಾಸ. ವಿಶೇಷಣ ಮತ್ತು ವಿಶೇಷದಿಂದ ಕೂಡಿರ್ತಕ್ಕಂತ ಸಮಾಸಗಳಿಗೆ ಕರ್ಮಧಾರೆಯ ಸಮಾಸ ಅಂತ ಕರಿತೀವಿ. ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಯಾವುದು? ಜಸ್ಟ್ ಈಗ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ. ಕರಣಾರ್ಥ, ಸಂಪ್ರದಾನ, ಸಂಬಂಧ, ಅಧಿಕರಣ. ಇದನ್ನ ಜಸ್ಟ್ ಈಗ್ಲೇ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೀನಿ. ಅದನ್ನ ನೋಡಿಲ್ಲ ಅಂತಂದ್ರೆ ಒಂದಷ್ಟು ಸ್ವಲ್ಪ ವಿಡಿಯೋ ಹಿಂದಕ್ಕೆ ಹೋಗಿ ಮುಂದಕ್ಕೆ ತಂದ್ರೆ ನಿಮಗೆ ಗೊತ್ತಾಗತ್ತೆ. ಸೊ ಸರಿಯಾದ ಉತ್ತರ ಸಂಪ್ರದಾನ ಕಾರಕಾರ್ಥ ಚತುರ್ಥಿ ವಿಭಕ್ತಿ ಪ್ರತ್ಯಯದಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಸಂಪ್ರದಾನ, ಗೆ, ಈಕೆ, ಹೀಗೆ ಇವೆಲ್ಲವೂ ಕೂಡ ಪ್ರತ್ಯಯಗಳು ಬಂದು ಸೇರ್ಕೊಳ್ಳುತ್ತೆ. ಇನ್ನ ಭಿನ್ನಹ, ಭಿನ್ನಹ ಈ ಪದದ ತತ್ಸಮ ರೂಪ ಯಾವುದು? ಭಿನ್ನಾಣ, ವಿಜ್ಞಾನ, ವಿಜ್ಞಾಪನೆ, ವಿಸ್ಮಯ. 59ನೇ ಪ್ರಶ್ನೆ ತುಂಬಾ ಸಿಂಪಲ್ ಆಗಿದೆ, ಜೊತೆಗೆ ಬಹಳಷ್ಟು ಸಲ ಇದನ್ನ ಕೇಳಿದರೆ ಕೂಡ. ವಿಜ್ಞಾಪನೆ ಬರುತ್ತೆ, ಭಿನ್ನಾಣ ಅಂತಾನು ಕೂಡ ಹೇಳ್ತಿದ್ದೀರಾ. ಏನ್ ಆನ್ಸರ್ ಬರುತ್ತೆ ಹಾಗಿದ್ರೆ ಇಲ್ಲಿ? ವಿಜ್ಞಾನ ಅಂತ ಹೇಳ್ತಿದ್ದೀರಾ. 59 ಕ್ವಶನ್ ಭಿನ್ನಹ ಅಂತ ಇದೆ. ಸೊ ಇದರ ತತ್ಸಮ ರೂಪ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ವಿಜ್ಞಾಪನೆ.
ಭಿನ್ನಹಕ್ಕೆ ತತ್ಸಮ ರೂಪ ಯಾವ್ದು ಬರುತ್ತೆ? ವಿಜ್ಞಾಪನೆ ಬರುತ್ತೆ. ಭಿನ್ನಹ ಕೇಳಿರೋದ್ ನಾನು, ಭಿನ್ನಾಣ ಕೇಳಿಲ್ಲ. ಸೊ ಭಿನ್ನಾಣಗೆ ವಿಜ್ಞಾನ ಬರುತ್ತೆ, ಆದ್ರೆ ಭಿನ್ನಹಕ್ಕೆ ವಿಜ್ಞಾಪನೆ ಬರುತ್ತೆ. ಸರಿ. ತಲೆದೂಗು ಈ ನುಡಿಗಟ್ಟಿನ ಅರ್ಥ ಏನು? ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಬಹಳಷ್ಟು ವಿದ್ಯಾರ್ಥಿಗಳು. ಈ ತರ ನಿಮಗೆ ಕನ್ಫ್ಯೂಸ್ ಮಾಡೋದು ಸಹಜ, ಆದ್ರೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎಕ್ಸಾಮ್ಸ್ ಅಂತ ಬಂದಾಗ ಒಂದಷ್ಟು ತತ್ಸಮ ತದ್ಭವ ರೂಪಗಳನ್ನ, ವಿರುದ್ಧಾರ್ಥಕ ಪದಗಳನ್ನ, ಪರ್ಯಾಯ ಪದಗಳು, ಸಮನಾರ್ಥಕ ಪದಗಳು, ನುಡಿಗಟ್ಟುಗಳು, ಅನುಕರಣಾವ್ಯಯಗಳು, ದ್ವಿರುಕ್ತಿ ಪದಗಳು, ಜೋಡು ನುಡಿಗಳು, ಇದೆಲ್ಲದ್ರ ಬಗ್ಗೆನೂ ಕೂಡ ಇವನ್ನ ನಾವು ವ್ಯಾಕ್ಯಾಬ್ಲರೀಸ್ ಅಂತ ಹೇಳಿ ಕರಿತೀವಿ. ಇವುಗಳನ್ನ ನೀಟಾಗಿ ಕಲ್ತು ಒಂದ್ ಕಡೆ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ತಲೆದೂಗು ಈ ನುಡಿಗಟ್ಟಿನ ಅರ್ಥ ಏನ್ ಬರುತ್ತೆ? ದೊಡ್ಡ ಹೊಣೆಗಾರಿಕೆ, ನಷ್ಟವಾಗು, ಚಿಂತಿಸು, ಹಾಗೆ ಮೆಚ್ಚುಗೆಯನ್ನ ಸೂಚಿಸು ಅಂತ ಇದೆ. ಎಸ್. ಹ್ಮ್ 60ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೆಚ್ಚುಗೆಯನ್ನ ಸೂಚಿಸು. ತಲೆದೂಗು ಅಂತಂದ್ರೆ ನಮ್ಗದು ಒಪ್ಪಿಗೆ ಇದೆ, ಮೆಚ್ಚುಗೆಯನ್ನ ಸೂಚಿಸು ಎಂಬ ಅರ್ಥವನ್ನ ಕೊಡುತ್ತೆ. ಸರಿನಾ? ಹಾಗಾದ್ರೆ ಸುಮಾರು ಇವತ್ತು ಒಂದು 15 + 15 30 ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ, ಅದರಲ್ಲೂ ಎಸ್ಪೆಷಲಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ತಿಳ್ಕೊಂಡ್ವಿ. ತುಂಬಾ ಇಂಪಾರ್ಟೆಂಟ್. ಕನ್ನಡ ಬೋಧನಾಶಾಸ್ತ್ರ ಅಂದ ತಕ್ಷಣ ಈಸಿ ಇರುತ್ತೆ, ಅದನ್ನೆಲ್ಲ ಎಕ್ಸಾಮ್ಸ್ ಅಲ್ಲಿ ನೋಡ್ಕೊಳ್ಳೋಣ ಅಂತ ನೀವೇನಾದ್ರೂ ನೆಗ್ಲಿಜೆನ್ಸಿ ಮಾಡಿದ್ರೆ ಬಹಳ ಕಷ್ಟ ಅನುಭವಿಸ್ಬೇಕಾಗತ್ತೆ. ಯಾಕೆಂದ್ರೆ ಕೆಲವೊಂದ್ಸಲ ನಿಮ್ಗೆ ಛಂದಸ್ ಕೇಳ್ತಾರೆ, ಅಲಂಕಾರಗಳನ್ನ ಕೂಡ ಕೇಳ್ತಾರೆ, ಗಣಗಳ ವಿಧಗಳ ಬಗ್ಗೆನೂ ಕೂಡ ಕೇಳ್ತಾರೆ, ಮಾತ್ರ ಗಣಗಳ ಸಂಖ್ಯೆಗಳನ್ನ ಕೂಡ ಕೇಳ್ತಾರೆ. ಹಾಗಾಗಿ ವ್ಯಾಕರಣ ಅಂತ ಬಂದಾಗ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಜೊತೆಗೆ ಬೋಧನಾಶಾಸ್ತ್ರ ಅಂತ ಬಂದಾಗ ಬೋಧನಾ ಪದ್ಧತಿಗಳ ಬಗ್ಗೆ, ಆಮೇಲೆ ವ್ಯಾಖ್ಯಾನಗಳ ಬಗ್ಗೆ ಆಗಿರ್ಬೋದು, ಆಮೇಲೆ ಭಾಷಾ ಉಗಮ ಸಿದ್ಧಾಂತದ ಬಗ್ಗೆ ಆಗಿರ್ಬೋದು, ಹೀಗೆ ಪ್ರತಿಯೊಂದು ವಿಚಾರದ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಕಂಪಲ್ಸರಿ. ಹಾಗಿದ್ರೆ ಮಾತ್ರ ನೀವು 15 ಅಂಕಗಳನ್ನ ಬೋಧನಾಶಾಸ್ತ್ರದಲ್ಲಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಾಂದ್ರೆ ಏನಾಗಲ್ಲ. ಕನ್ನಡದಲ್ಲಿ ಬರ್ಬೇಕಾದಂತ 30 ಅಂಕಗಳು ಹೋಗಿ ನೀವು ಬಂದ್ ನಿಲ್ತೀರಾ 25, 26, 27. ನೀವು ಆಕ್ಚುಲಿ 27 ಅಂಕಗಳನ್ನ ತಗೊಂಡ್ರು ಕಡಿಮೆನೆ ಕನ್ನಡದಲ್ಲಿ. 30ಕ್ಕೆ ಅಟ್ಲೀಸ್ಟ್ 29 ಲಾಸ್ಟ್ ಆಗಿರ್ಬೇಕು. ಅಷ್ಟು ಈಸಿ ಆಗಿರುತ್ತೆ ಕ್ವಶನ್ ಪೇಪರು. ಇದನ್ನ ಹೆಂಗ್ ಪಡ್ಕೋಬೇಕು ಮೇಡಮ್? ಹೆಂಗೆ ನಾವು 30ಕ್ಕೆ 30 ತಗೋಬಹುದು ಕನ್ನಡದಲ್ಲಿ ಅಂತಂದ್ರೆ ಪ್ರಾಕ್ಟೀಸ್, ಪ್ರಾಕ್ಟೀಸ್. ಗದ್ಯ ಭಾಗ, ಪದ್ಯ ಭಾಗದಲ್ಲಿ ಸುಮಾರು ಜನ ಅಂಕಗಳನ್ನ ಕಳ್ಕೊಳ್ತೀರಾ. ಯಾಕೆಂದ್ರೆ ಪದ್ಯಗಳು ಹಳೆಗನ್ನಡ ಪದ್ಯಗಳನ್ನ ಕೊಟ್ರೆ ನಿಮಗೆ ಗುರ್ಸೋದ್ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ನೋಡಿ, ಈ ರೀತಿ ಕೆಲವೊಂದು ಹೊಸಗನ್ನಡ ಪದ್ಯವನ್ನ ಕೊಟ್ರೆ ಈಸಿಯಾಗಿ ನೀವು ಗುರ್ತಿಸ್ತೀರಾ. ಬಟ್ ಹಳೆಗನ್ನಡ ಪದ್ಯವನ್ನ ಏನಾದ್ರೂ ಕೊಟ್ರೆ ನೀವು ಅವಾಗ ಕಷ್ಟ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಆತರ ಪದ್ಯಗಳನ್ನ ಹೆಂಗ್ ನೋಡ್ಕೋಬೇಕು ಮೇಡಮ್ ಅಂದ್ರೆ 8ರಿಂದ 10ನೇ ತರಗತಿಯಲ್ಲಿ ಬರ್ತಕ್ಕಂತ ಕನ್ನಡ ಪಠ್ಯ ಪುಸ್ತಕದಲ್ಲಿ, ಕನ್ನಡ ಒಂದು ಭಾಷಾ ಪುಸ್ತಕದಲ್ಲಿ ಪದ್ಯಗಳನ್ನ ಕೊಟ್ಟಿರ್ತಾರೆ. ಆ ಪದ್ಯಗಳನ್ನ ಒಂಚೂರು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ರಿ ಫ್ರೀ ಇದ್ದಂತ ಸಮಯದಲ್ಲಿ. ಸೊ ಹಂಗಾಗಿ ನೀವು 1 ಅಂಕವನ್ನ ಕಳ್ಕೊಳ್ಳೋ ಅಂತ ಒಂದು ಚಾನ್ಸಸ್ ಬರೋದೇ ಇಲ್ಲ. ಓಕೆ, ಹಾಗಾದ್ರೆ ಯಾರಾದ್ರೂ ಟಿಇಟಿ ಕ್ಲಾಸಸ್ ಅನ್ನ ಜಾಯಿನ್ ಆಗ್ಬೇಕು ಅಂತ ಅಂದ್ರೆ ಇನ್ನೂ ಕೂಡ ಅವಕಾಶ ಇದೆ. 20th ಫೆಬ್ರವರಿವರೆಗೂ ಕೂಡ ಜಾಯಿನ್ ಆಗಬಹುದು. ಇಂಟ್ರೆಸ್ಟ್ ಇರುವಂತ ವಿದ್ಯಾರ್ಥಿಗಳು ನೋಡಿ, ನಂಬರ್ ಕೊಟ್ಟಿರ್ತೀನಿ, 8217670405 ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಹಾಗೇನೆ ಇನ್ನೊಂದು ನಂಬರ್ ಕೂಡ ಇದೆ, 6361153623. ನಿಮ್ಗೆ 2 ತಿಂಗಳು ರೆಕಾರ್ಡೆಡ್ ಕ್ಲಾಸಸ್, 2 months ರೆಕಾರ್ಡೆಡ್ ಕ್ಲಾಸಸ್ ವಿತ್ ನೋಟಿಫಿಕೇಶನ್ ಆದ್ಮೇಲೆ ನಿಮ್ಗೆ 1 ತಿಂಗಳು ಲೈವ್ ಕ್ಲಾಸಸ್ ಅನ್ನ ಕೂಡ ಎಂಗೇಜ್ ಮಾಡ್ತೀವಿ. ಅದು ಒಂದೇ ಅಮೌಂಟ್ ಅಲ್ಲಿ, ಹೆಚ್ಚು ಅಮೌಂಟ್ ಇಲ್ಲ. ಸೊ ಹಾಗಾಗಿ ಇಂತಹ ಒಂದು ಅವಕಾಶವನ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸೋಣ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ಧನ್ಯವಾದಗಳು. ಟೇಕ್ ಕೇರ್. ಬೈ.